ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಹಿಂದಿನ ಎಪಿಸೋಡ್ ಅನ್ನ ನೀವು ನೋಡಿಲ್ಲ ಅಂತಂದ್ರೆ ರಪ್ಪ ಅಂತ ಈ ಎಪಿಸೋಡ್ ಅನ್ನ ಇವಾಗಲೇ ಪಾಸ್ ಮಾಡಿಬಿಟ್ಟು ಮನುಸ್ಮೃತಿ ರಿಲೇಟೆಡ್ ಆಗಿ ಪಾರ್ಟ್ 1 ನಲ್ಲಿ ಏನೇನು ಮಾತಾಡಿದೀನಿ ಅನ್ನೋದನ್ನ ಬೇಗ ನೋಡ್ಕೊಂಡು ಬನ್ನಿ. ಅದನ್ನ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಇದು ಏನ್ ಹೇಳಕ್ ಹೊರಟಿದ್ದೀನಿ, ಕಾಂಟೆಕ್ಸ್ಟ್ ಏನು, ಅಥವಾ ಇದರ ಇಂಟರ್ಪ್ರಿಟೇಷನ್ ಯಾಕೆ ಈ ರೀತಿಯಲ್ಲಿ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗೋಕೆ ಕಷ್ಟ ಆಗಬಹುದು ಅಥವಾ ಟೋಟಲಿ ಕನ್ಫ್ಯೂಸ್ ಆಗಬಹುದು. ಯಾಕೆಂತಂದ್ರೆ ಮನುಸ್ಮೃತಿ ರಿಲೇಟೆಡ್ ಆಗಿ ನಾನು ಪಾರ್ಟ್ 1 ನಲ್ಲಿ ಏನ್ ಮಾತಾಡಿದ್ದೆ, ಕೆಲವು ಜನ ಪೂರ್ತಿ ಎಪಿಸೋಡ್ ಅನ್ನ ನಾನ್ ಏನ್ ಹೇಳಕ್ ಟ್ರೈ ಮಾಡಿದೀನಿ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮನುಸ್ಮೃತಿ ಜೈ ಅಂತ ಹೇಳಿದರೆ, ಇನ್ನೊಂದಷ್ಟು ಜನ ನಿಮ್ಗೆ ಗೊತ್ತಿಲ್ವಾ, ನೀವು ಪೂರ್ತಿ ಓದಿಲ್ವಾ, ಹೆಂಗಸರ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ, ಶೂದ್ರರ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ, ನೀವು ಬ್ರಾಹ್ಮಣರಾಗಿರೋದಕ್ಕೆ ನೀವು ಅದನ್ನೇ ಸಪೋರ್ಟ್ ಮಾಡ್ತೀರಾ ಅನ್ನೋ ತರದ ಹುಚ್ಚುಚ್ಚು ಕಮೆಂಟ್ ಅನ್ನ ಮಾಡಿದ್ದಾರೆ. ಅದು ಕಮೆಂಟು ಅಲ್ಲ, ಅದನ್ನ ವಾಂತಿ ಮಾಡ್ಕೊಂಡು ಸಾಯೋದು ಅಂತ ಹೇಳ್ತಾರೆ. ನೋಡಿ, ನಾನು ಯಾರನ್ನು ಅಪೀಸ್ ಮಾಡೋಕ್ಕೂ ಮಾತಾಡೋದಿಲ್ಲ, ಹಾಗೆ ಯಾರನ್ನು ಅಪೋಸ್ ಮಾಡೋಕ್ಕೂ ಮಾತಾಡಲ್ಲ. ಏನಿದೆ ಅದನ್ನ ತಿಳಿದುಕೊಳ್ಳುವಂತಹ ಆನೆಸ್ಟ್ ಪ್ರಯತ್ನವನ್ನ ಮಾಡಿ ಅದನ್ನ ಒಂದು ಮೆಚೂರ್ಡ್ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಬಹಳಷ್ಟು ದೊಡ್ಡ ಮಟ್ಟದ ಆಡಿಯನ್ಸ್, ವೆರಿ ಮೆಚೂರ್ಡ್, ವೆರಿ ಇಂಟೆಲ್ ಡ್ರಿವೆನ್, ಅಂಡ್ ಇವರು ಎಕ್ಸ್ಟ್ರೀಮಿಸಮ್ಗೆ ಹೋಗೋದಿಲ್ಲ. ಇವ್ರು ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ. ಅದನ್ನ ನಮ್ಗೆ ಯಾವ ವಿಚಾರ ಗೊತ್ತಿರೋದಿಲ್ಲ ಅದನ್ನ ತಿಳ್ಕೊಳ್ಳುವಾಗ ಅಸಂಪ್ಷನ್ಸ್ ಅಲ್ಲಿ ಹೋಗ್ಬಾರ್ದು. ಇದು ಏನೋ ಇದೆ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ಳೋಣ ಅನ್ನೋ ತರದ ಅರ್ಜುನ ಮನಸ್ಥಿತಿ ಇದೆ ಅಲ್ಲ, ಅಂಥವರಿಗೆ ನಾನು ನನ್ನ ಚಾನೆಲ್ ನಲ್ಲಿ ಕಮೆಂಟ್ ಮಾಡೋಕೆ ಹೇಳೋದು ಅಥವಾ ನನ್ನ ಆಡಿಯನ್ಸ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಸೊ ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರಾ ನೀವು ಬ್ರಾಹ್ಮಣರು ಅಂತ ಹೇಳ್ಬಿಟ್ಟು, ನಾನು ಬ್ರಾಹ್ಮಿನ್ ಅಪೀಸರು ಅಲ್ಲ. ಎಟ್ ದ ಸೇಮ್ ಟೈಮ್ ಏನಿಲ್ವೋ ಅದನ್ನ ಹೇಳ್ಬಿಟ್ಟು ಯಾರನ್ನೋ ಅಪೋಸ್ ಮಾಡಬೇಕು ಅನ್ನೋ ತರದ ದರ್ದು ನನಗೆ ಇಲ್ಲ. ಐ ಸ್ಪೀಕ್ ವಾಟ್ ಐ ವಾಂಟ್ ಟು ಸ್ಪೀಕ್. ಐ ಸ್ಪೀಕ್ ವಾಟ್ ಹ್ಯಾಸ್ ಟು ಬಿ ಸ್ಪೋಕನ್. ಇಟ್ ಈಸ್ ವಾಟ್ ಇಟ್ ಈಸ್. ಹೌದಾ? ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಈ ಮನುಸ್ಮೃತಿ ಅನ್ನುವಂಥದ್ರ ಕಾಂಟ್ರವರ್ಷಿಯಲ್ ಚಾಪ್ಟರ್ಸ್ ನ ಜೊತೆಗೆ ಟೋಟಲ್ ಚಾಪ್ಟರ್ ಏನಿದೆ, ಟೋಟಲ್ ಶ್ಲೋಕ ಏನಿದೆ, ಆದ್ರೆ ಕೆಲವೊಂದಷ್ಟು ಆಯ್ದ ಶ್ಲೋಕಗಳಿಂದ ಕಾಂಟ್ರವರ್ಸಿ ಅನ್ನೋದು ಹೇಗೆ ಕ್ರಿಯೇಟ್ ಆಯ್ತು, ಹಾಗೆ ಇದರಲ್ಲಿ ಇರುವಂತಹ ಒಂದಷ್ಟು ವೆರಿ 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 ಡಿಸ್ಗಸ್ಟಿಂಗ್, ಒಂಥರ ಅಸಂಬದ್ಧ ಅಂತ ಹೇಳ್ತಾರಲ್ಲ, ಆ ಥರದ ಒಂದಷ್ಟು ಲೈನ್ಸ್ ಅನ್ನ ಓದಿ ಹೇಳ್ತಾ ಹೋಗ್ತೀನಿ. ಕೆಲವೊಂದಷ್ಟು ಮಾತುಗಳನ್ನ ಕೇಳಿದಾಗ ಈ ಮನುಷ್ಯ ಹಿಂಗ್ ಬರೆಯಕ್ ಹೆಂಗ್ ಸಾಧ್ಯ ಅನ್ನೋ ತರದ ಮಟ್ಟಿಗೆ ನಮ್ಗೆ ಅಸಹ್ಯ ಅನಿಸುತ್ತೆ, ಕೋಪ ಬರುತ್ತೆ. ಹಾಗೆ ಇದ್ರ ಹಿಂದಿನ ಚಾಪ್ಟರ್ ಅಲ್ಲಿ ಇವನ್ ಹಿಂಗ್ ಹೇಳ್ಬಿಟ್ಟು ಇದ್ಯಾಕೆ ಹಿಂಗಿದು ಮಾತಾಡ್ತಿದ್ದಾನೆ ಇಲ್ಲಿ ಅನ್ನೋ ತರದಲ್ಲಿ ವಿರೋಧಾಭಾಸ ಕೂಡ ಕಾಣಿಸಿಕೊಳ್ಳುತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಪೂರ್ತಿಯಾಗಿ ಮನುಸ್ಮೃತಿಯಲ್ಲಿ ಎಷ್ಟು ಅಧ್ಯಾಯ ಇದೆ, ಎಷ್ಟು ಶ್ಲೋಕ ಇದೆ, ಜೊತೆಗೆ ಕಾಂಟ್ರವರ್ಷಿಯಲ್ ಚಾಪ್ಟರ್ಸ್ ಅಂಡ್ ಶ್ಲೋಕ ಕನ್ನಡದ ಅನುವಾದದ ಜೊತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಗೆ ಆನ್ಸರ್ ಅನ್ನ ಕಂಡುಕೊಳ್ಳುವಂತಹ ಪ್ರಯತ್ನ. ಯಾಕೆ ಅಂತಂದ್ರೆ ಈ ಬ್ರಾಹ್ಮಣ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಮನುಸ್ಮೃತಿಯಲ್ಲಿ ಮನು ಏನನ್ನ ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದು ಅರ್ಥನೇ ಆಗೋದಿಲ್ಲ. 1 by 1 ಅರ್ಥ ಮಾಡ್ಕೊಳ್ತಾ ಹೋಗೋಣ, ಇನ್ನು ಬ್ರೀಫ್ ಆದಷ್ಟು ಕಡಿಮೆ ಸಮಯದಲ್ಲಿ. ಓಕೆನಾ? ಸೊ ಟೋಟಲ್ ಈ ಮನುಸ್ಮೃತಿಯಲ್ಲಿ ಯಾರ್ಯಾರೆಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕಿದ್ರು ಅನ್ನೋದನ್ನೇ ಹಿಡ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆ ಪೂರ್ತಿ ಎಷ್ಟು ಚಾಪ್ಟರ್ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಹಂಗೆ ಇದು ನಮ್ಮ ಸನಾತನ ಧರ್ಮದ ಒಂದು ಕೃತಿ ಆಗಿರೋದಕ್ಕೆ ಶತಾಯ ಗತಾಯ ನಾವು ಎಲ್ಲದನ್ನ ಸಪೋರ್ಟ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲ ಅಮೇಜಿಂಗ್ ಅಂತ ಹೇಳ್ಬಿಡ್ಬೇಕು ಅನ್ನೋರಿಗೂ ಇದರಲ್ಲಿ ಎಷ್ಟು ಶ್ಲೋಕ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅವರಿಬ್ಬರೂ ಸಹ ನನ್ನ ಆಡಿಯನ್ಸ್ ಅಲ್ಲ. ಯಾರು ನನ್ನ ಆಡಿಯನ್ಸ್ ಅಂತಂದ್ರೆ, ಈ ಅಧ್ಯಾಯದಲ್ಲಿ ಏನೇನು ಹೇಳಿರಬಹುದು, ಈ ಶ್ಲೋಕದ ಅರ್ಥ ಏನಿರಬಹುದು, ಆ ಅರ್ಥಕ್ಕೆ ಕಾಂಟೆಕ್ಸ್ಟ್ ಏನಿರಬಹುದು, ಅವನು ಆ ಟೈಮಲ್ಲಿ ಬರ್ದಿಟ್ಟಾಗ ಇದು ರಿಲೆವೆಂಟ್ ಆಗಿದೆ ಅಂತಂದ್ರೆ ಇವತ್ ಯಾಕೆ ರಿಲೆವೆಂಟ್ ಅಲ್ಲ? ಹಾಗೆ ಯಾರು ಏನೇ ಬರ್ದಿಟ್ರು ಕೂಡ ಒಂದು ಸಮಯೋಚಿತ ಪ್ರಜ್ಞೆ ಅಂತ ಇರುತ್ತೆ. ಯಾರು ಏನೇ ಹೇಳಿದ್ರು ಕೂಡ, ಇನ್ಕ್ಲೂಡಿಂಗ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದೆಲ್ಲ ಬೋಧನೆ ಮಾಡಾದ ಮೇಲೂ ಒಂದು ಚಂದ ಮಾತಾಡ್ತಾನೆ, ಅರ್ಜುನ ನಿನಗೇನ್ ಅನ್ಸುತ್ತೆ ಅದನ್ನೇ ಮಾಡು. ಅಲ್ಲೂ ಕೂಡ ಫ್ರೀ ವಿಲ್ಗೆ ಅಷ್ಟು ದೊಡ್ಡ ಮಟ್ಟದ ಮಹತ್ವ ಅನ್ನುವಂಥದ್ದು ಇದೆ. ಹಾಗಾಗಿ ಯಾರು ಏನ್ ಹೇಳ್ತಿದ್ದಾರೆ ನಾನಿಷ್ಟು ತಗೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಸೀವ್ ಮಾಡುವಾಗ ಪ್ರಸಾದ ಬುದ್ಧಿ ಹೇಗಿರಬೇಕೋ ಫ್ರೀ ವಿಲ್ ಅನ್ನೋದು ಇದೆ ನಮಗೆ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಇದರಲ್ಲಿ ಟೋಟಲ್ 12 ಚಾಪ್ಟರ್ ಅಂದ್ರೆ ಅಧ್ಯಾಯ, 12 ಅಧ್ಯಾಯವನ್ನ ಒಳಗೊಂಡಿರುವಂತಹ ಮನುಸ್ಮೃತಿಯಲ್ಲಿ ಇರೋದು 2685 ಶ್ಲೋಕ. ಇದರಲ್ಲಿ ಕಾಂಟ್ರವರ್ಸಿ ಆಗಿರುವಂಥದ್ದು 2 3. ಅದರಲ್ಲಿ ಒಂದ್ ಯಾವುದು ಅಂತಂದ್ರೆ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ, ಹೆಂಗಸರಿಗೆ ಸ್ವಾತಂತ್ರ್ಯ ಅನ್ನೋದ್ರ ಯೋಗ್ಯತೆಯೇ ಇಲ್ಲ. ಈ ಶ್ಲೋಕಕ್ಕೆ ಕಾಂಟ್ರಡಿಕ್ಟರಿ ಅನ್ನೋ ತರದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ಸ್ತ್ರೀಯರನ್ನ ಗೌರವಿಸಲಾಗತ್ತೆ ಅಲ್ಲಿ ಮಾತ್ರ ದೇವತೆಗಳು ನೆಲೆಸೋಕೆ ಸಾಧ್ಯ ಅನ್ನೋದನ್ನ ಹೇಳ್ತಾನೆ ಮನು.
ಹಾಗಾದ್ರೆ ಚಾಪ್ಟರ್ ವೈಸ್ ಇವನು ಏನನ್ನ ಹೇಳಿರ್ಬೇಕು? ಸುಮ್ನೆ ರ್ಯಾಂಡಮ್ ಆಗಿ ಹೆಂಗಸರ ಬಗ್ಗೆ ಕೆಟ್ಟದ್ ಮಾತಾಡಿ, ಶೂದ್ರರ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಬ್ರಾಹ್ಮಣರೇ ಶ್ರೇಷ್ಠ ಅನ್ನೋ ತರದಲ್ಲಿ ಹೇಳಕ್ಕೆ ಇವನ ವ್ಯಕ್ತಿತ್ವ ಏನು ಅನ್ನೋ ತರದ ನಿಮ್ಗೆ ಅನಿಸ್ತು ಅಂತಂದ್ರೆ, ಇದು ಪೂರ್ತಿ ಚಾಪ್ಟರ್ಸ್ ಅಲ್ಲಿ ಹೇಳುವಂತದ್ದು ಬ್ರಾಹ್ಮಣ್ಯದ ಬಗ್ಗೆ ಆಗ್ಲಿ ಹೆಂಗಸರ ಬಗ್ಗೆ ಆಗ್ಲಿ ಅಲ್ಲ. ಚಾಪ್ಟರ್ 1 ಅಧ್ಯಾಯ 1ರಲ್ಲಿ ಮನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು ಸೃಷ್ಟಿಯ ಬಗ್ಗೆ. ಅಂದ್ರೆ ಈ ಬ್ರಹ್ಮಾಂಡ ಅನ್ನೋದು ಹೇಗೆ ಉತ್ಪತ್ತಿ ಆಯ್ತು ಅನ್ನೋದ್ರ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇವತ್ತಿಗೂ ಕೂಡ ಸೈನ್ಸ್ ಅಲ್ಲೂ ಇದೆ, ನಮ್ಮ ಕ್ಯೂರಿಯಾಸಿಟಿ, ದ ಒರಿಜಿನ್ ಆಫ್ ಯೂನಿವರ್ಸ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾದ್ಮೇಲೆ ಚಾಪ್ಟರ್ 2 ಅಧ್ಯಾಯದಲ್ಲಿ ಹೇಳುವಂಥದ್ದು ಧರ್ಮಾನುಷ್ಠಾನ. ಅಂದ್ರೆ ನಾವೊಂದು ಮನುಷ್ಯ ಜನ್ಮವನ್ನ ತಗೊಂಡು ಬಂದಾದ್ಮೇಲೆ ನಮಗೆ ಒಂದು ಧರ್ಮ ಇರುತ್ತೆ. ಹಾಗೆ ಆ ಧರ್ಮವನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಚಾಪ್ಟರ್ 2 ಅಲ್ಲಿ ಹೇಳ್ತಾ ಹೋಗ್ತಾನೆ. 3ನೇದ್ರಲ್ಲಿ ಹೇಳೋದು ಧರ್ಮ ಸಂಸ್ಕಾರ. ಮನಸ್ಸಿಗೆ ಕಂಡಂಗೆ ಎಲ್ರು ನನ್ ಧರ್ಮ ಇದು, ನಂದು ಇದು ಧರ್ಮ, ನಂದು ಆ ಧರ್ಮ ಅಂತ ಹೇಳ್ಕೊಂಡು ಹೋದ್ರು ಅಂತಂದ್ರೆ ಅದಕ್ಕೊಂದು ಚೌಕಟ್ಟು ಇರೋದಿಲ್ಲ, ಅದಕ್ಕೊಂದು ಆಯಕಟ್ಟು ಇರೋದಿಲ್ಲ, ಫ್ರೇಮ್ ವರ್ಕ್ ಇರೋದಿಲ್ಲ. ಹಾಗಾಗಿ ಸಂಸ್ಕಾರ ಅನ್ನೋದು ಧರ್ಮದಲ್ಲಿ ಹೇಗಿರಬೇಕು ಅನ್ನೋದನ್ನ ಅವನು ನಿಗದಿಪಡಿಸಿ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತಾನೆ. ಅಧ್ಯಾಯ 4ರಲ್ಲಿ ಎಂತ ಹೇಳ್ತಾ ಹೋಗ್ತಾನಪ್ಪ ಅಂತಂದ್ರೆ ಬ್ರಹ್ಮಚರ್ಯ ತಥಾ ಗೃಹಸ್ಥ ಆಶ್ರಮ. ಅಂದ್ರೆ ಈ ಬ್ರಹ್ಮಚರ್ಯ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ, ನಾನು ಇನ್ಫ್ಯಾಕ್ಟ್ ಬ್ರಹ್ಮಚರ್ಯ ಹೆಣ್ಣು ಮಕ್ಕಳಿಗೆ ರಿಲೇಟೆಡ್ ಆಗಿರುವಂತದ್ದು ಒಂದು ಈಗಾಗಲೇ ಎಪಿಸೋಡ್ ಮಾಡಿದೀನಿ, ಅಲ್ಲಿ ಮೇಲೆ ನಿಮ್ಗೆ ಐ ಕಾರ್ಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ದಯವಿಟ್ಟು ನೋಡಿ. ನಾವು ಶಬ್ದಶಃ ಏನ್ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಪಾಪ್ಯುಲರ್ ಆಗಿರೋದು ಪಾಪ್ ಕಲ್ಚರ್ ಅಲ್ಲಿ ಅದರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಂಸ್ಕೃತ ನಿಂತಿಲ್ಲ. ಸೊ ಈ ಗೃಹಸ್ಥಾಶ್ರಮ ಅಂತಂದ್ರೆ ಏನು ಅಂತಂದ್ರೆ, ಈಗ ಒಂದು ಅಡೋಲಸೆನ್ಸ್ ಆದ್ಮೇಲೆ ಅದಕ್ಕೆ ಒಂದು ಮದುವೆ ಅನ್ನೋದು ಒಂದು ಚೌಕಟ್ಟನ್ನ ಯಾಕೆ ಹಾಕೊಟ್ಟಿದ್ದಾರೆ ಅಂತಂದ್ರೆ, ಈ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಎಲ್ಲ ಸಿಕ್ಕಾಪಟ್ಟೆ ಹುಚ್ಚಾಪಟ್ಟೆ ಆದ್ರೆ ಅದು ಸರಿ ಇರೋದಿಲ್ಲ. ಈ ಕಾಮ ಅನ್ನೋದಕ್ಕೂ ಒಂದು ಚೌಕಟ್ಟಿದೆ. ಧರ್ಮಾರ್ಥ ಕಾಮೇಭ್ಯೋ ನಮಃ. ವಾತ್ಸ್ಯಾಯನ ಹೇಳೋದು ಧರ್ಮದ ಚೌಕಟ್ಟಿನಲ್ಲಿ ಇರುವಂತಹ ಕಾಮ ಮಾತ್ರ ಧರ್ಮ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತಾನೆ ಕಾಮಸೂತ್ರದಲ್ಲಿ. ಕಾಮಸೂತ್ರದ ಮೇಲೆ ಒಂದು ಪ್ಲೇ ಲಿಸ್ಟೇ ಇದೆ, ನಾನು ಮಾತಾಡಿದ್ದೀನಿ ಅದ್ರ ಬಗ್ಗೆ, ದಯವಿಟ್ಟು ನೋಡಿ. ನಂತರದಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡೋದೇನು, ಭಕ್ಷ್ಯ ಶೌಚ ಶುದ್ಧಿ. ನಮ್ಮ ಡಯಟ್ ಹೇಗಿರಬೇಕು, ಎಂಥ ಆಹಾರವನ್ನ ಸೇವಿಸಬೇಕು, ಎಂಥದ್ದನ್ನ ಸೇವಿಸಬಾರ್ದು, ಹೇಗೆ ಶುಚಿಯಾಗಿ ಇರಬೇಕು, ಶುದ್ಧಿ ಹೇಗಿರಬೇಕು ನಮ್ಮದು ಅನ್ನುವಂಥದ್ದನ್ನ ಸಹ ಹೇಳ್ತಾನೆ. ಇಲ್ಲಿ ಫೈನಾನ್ಸ್ ಅನ್ನ ಮೇಂಟೈನ್ ಮಾಡೋದನ್ನ ಕೂಡ ಶುದ್ಧಿ ಅಂತ ಕರಿತಾನೆ ಮನು. ಹೇಳೋದೇನು ಅಂತಂದ್ರೆ, ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಶುದ್ಧತೆಯನ್ನ ಪರಿಪಾಲನೆ ಮಾಡ್ಲಿಲ್ಲ ಅಂತಂದ್ರೆ, ಅದಕ್ಕೊಂದು ಡಿಸಿಪ್ಲಿನ್ ಇರ್ಲಿಲ್ಲ ಅವನಿಗೆ ಅಂತಂದ್ರೆ, ಅಂತರಂಗದಿಂದ ಬಹಿರಂಗದಿಂದ ಅವನು ಶುದ್ಧಿಯಾಗಿದ್ರು ಸಹ ಅದು ಶುದ್ಧಿನೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾನೆ ಮನು. ಆನಂತರದಲ್ಲಿ ಬರುವಂತಹ 6ನೇ ಚಾಪ್ಟರ್ ನಲ್ಲಿ ವಾನಪ್ರಸ್ಥದ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಅಂದ್ರೆ ಒಂದು ಸಮಯ ಆದ್ಮೇಲೆ ಈ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಅನ್ನೋದೇನಿರತ್ತಲ್ಲ ಅದರ ಆರ್ಡರ್ ನಲ್ಲಿ ಮೋಕ್ಷ ಅನ್ನೋದಕ್ಕೂ ಒಂದು ಆಯಕಟ್ಟು ಇದೆ. ಅದನ್ನ ಹೀಗೆ ಪರಿಪಾಲನೆ ಮಾಡಬೇಕು. ಇಷ್ಟು ವರ್ಷ ಆದ್ಮೇಲೆ ಅಥವಾ ಜೀವನದ ಈ ಒಂದು ಹಂತದಲ್ಲಿ ನನ್ನ ಜವಾಬ್ದಾರಿಗಳನ್ನ ಮುಗಿಸಾದ್ಮೇಲೆ ಹೇಗೆ ತಪಸ್ಸು ಮಾಡ್ಬೇಕು, ಅಥವಾ ಈ ನಮ್ಮ ಆಡು ಭಾಷೆಲಿ ಹೇಳ್ತಾರಲ್ವಾ, ನಾಡು ಹೋಗು ಹೇಳಿ ಕಾಡು ಬಾ ಅಂತ ಹೇಳೋ ವಯಸ್ಸು ಅಂತ, ಅದು ಹೇಗಿರ್ಬೇಕು, ಅದಕ್ಕೂ ಒಂದು ನೀತಿ ನಿಯಮ ಅನ್ನುವಂಥದ್ದಿದೆ. ಅಂದ್ರೆ ನಮ್ಮ ಈ ಸಿವಿಲೈಸೇಷನ್ ಎಷ್ಟು ಚಂದ ಆರ್ಗನೈಸ್ ಆಗಿತ್ತು, ಅಥವಾ ಅದ್ರ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಆಲೋಚನೆ ಮಾಡುವಂತಹ ವ್ಯಕ್ತಿತ್ವವನ್ನ ಹೊಂದಿದ್ರು ನಮ್ಮ ಪೂರ್ವಜರು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಇದ್ರ ಜೊತೆಗೆ ಬರುವಂತದ್ದು ಏನಪ್ಪಾ ಅಂತಂದ್ರೆ ರಾಜಧರ್ಮ, ಕಿಂಗ್ಶಿಪ್. ರಾಜ ಹೆಂಗಿರಬೇಕು, ಅವನ ರೀತಿ ನೀತಿ ಹೇಗಿರಬೇಕು, ಒಂದು ರಾಜ್ಯವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು, ಅದಕ್ಕೂ ರೂಲ್ಸ್ ಇದೆ. ಇನ್ಫ್ಯಾಕ್ಟ್ ಒಂದು ರಾಜ್ಯ ಉಳಿಯೋಕು ಅಳಿಯೋಕು ಅಲ್ಲಿರುವಂತಹ ರಾಜನ ವ್ಯಕ್ತಿತ್ವವೇ ಕಾರಣ ಆಗಿರುತ್ತೆ. ಹಾಗಾಗಿಯೇ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಿ ನಾವು, ಹೌದಾ? ಆ ರಾಜಧರ್ಮ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಇದಾದ್ಮೇಲೆ ಮುಂದಿನ ಚಾಪ್ಟರ್ ನಲ್ಲಿ ಹೇಳೋದು ರಾಷ್ಟ್ರಧರ್ಮ, ನ್ಯಾಷನಲಿಸಂ ಅನ್ನುವಂಥದ್ದು ಏನಿದೆ, ಇದು ರಾಜನನ್ನ ಹಾಗೂ ಪ್ರಜೆಯನ್ನ ಸಂಬಂಧಪಟ್ಟ ಎಲ್ಲಾ ಮಂತ್ರಿವರ್ಗವನ್ನ ಸೇರಿ ಹೇಳ್ತಾ ಇರುವಂತಹ ವಿಚಾರ ರಾಷ್ಟ್ರಧರ್ಮ. ಮುಂದಿನ ಚಾಪ್ಟರ್ 9th ಚಾಪ್ಟರ್. ಈ ಚಾಪ್ಟರ್ ನಲ್ಲೇ ಸುಮಾರು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವನು. ಯಾಕೆಂತಂದ್ರೆ ಇದರಲ್ಲಿ ಸ್ತ್ರೀ ಧರ್ಮವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಪುರುಷ ಧರ್ಮವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದ್ರ ಇನ್ ಬಿಟ್ವೀನ್ ಅಲ್ಲಿ ಇರುವಂತಹ ಧರ್ಮವನ್ನ ಸಹ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಒಂದು ಸಮಾಜ, ಇವರೆಲ್ಲರನ್ನ ಒಳಗೊಂಡಿರುವಂತಹ ಒಂದು ಸಮಾಜ, ಸೋಷಿಯಲ್ ಸ್ಟ್ರಕ್ಚರ್ ಅಂತ ಇರತ್ತಲ್ಲ, ಅದು ಹೇಗಿರಬೇಕು ಅನ್ನೋದನ್ನ ಈ 9ನೇ ಚಾಪ್ಟರ್ ಅಲ್ಲಿ ಮನು ಎಕ್ಸ್ಪ್ಲೇನ್ ಮಾಡಿದ್ರೆ, 10ನೇ ಚಾಪ್ಟರ್ ಅಲ್ಲಿ ಹೇಳುವಂತದ್ದು ಸಮಾಜ ನೀತಿ ಹಾಗೂ ಆಪದ್ ಧರ್ಮ. ಈ ಆಪತ್ತು ಧರ್ಮ ಅಂತಂದ್ರೆ ಏನು ಅಂತಂದ್ರೆ, ಇದು ಒಂದ್ ಸ್ವಲ್ಪ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಜೊತೆ ಬರುತ್ತೆ. ಇವಾಗ ನಾನು ಒಬ್ರನ್ನ ನಂಗೆ ಇಷ್ಟ ಇಲ್ಲ, ಇವ್ರು ಮಾತಾಡೋದು ಸರಿ ಇಲ್ಲ, ಕಮೆಂಟ್ ಎಲ್ಲ ಚೆನ್ನಾಗಿ ಮಾಡಲ್ಲ, ಹಿಂದೆ ಮುಂದೆ ನೋಡೋದೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಇಂಥ ಮನುಷ್ಯರು ಬದುಕೇ ಇರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಕೆಟ್ಟ ಕಮೆಂಟ್ ಮಾಡ್ತಾರೋ ಅವ್ರನ್ನೆಲ್ಲ ಹುಡುಕಿ ಸೈಕೋಪಾತ್ ತರ ಕೊಲ್ಲೋದಿರತ್ತಲ್ವಾ, ಅದು ಸಮಾಜ ನೀತಿ ಆಗಿರೋದಿಲ್ಲ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನನ್ನ ಪಾಡಿಗಿರ್ಬೇಕಿದ್ರೆ ನನಗೇನೋ ಹಾರ್ಮ್ ಮಾಡಕ್ ನೋಡ್ತಾನೆ ಅಥವಾ ನನ್ನನ್ನ ಸಾಯಿಸಕ್ಕೆ ನೋಡ್ತಾನೆ ಅಂತಂದ್ರೆ ಅವನನ್ನ ಕೊಲ್ಲೋದು ಧರ್ಮ. ಡಿಫೆನ್ಸ್ ಇಸ್ ಧರ್ಮ.
ಅಟ್ಯಾಕ್ ಇಸ್ ನಾಟ್ ಧರ್ಮ. ಸೊ ಈ ಆಪತ್ತು ಧರ್ಮ ಹೇಳುವಂಥದ್ದು ಏನು ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಥವಾ ಏನು ಸಾಮಾನ್ಯ ಘಟನೆ ಅನ್ನುವಂಥದ್ದು ಇರುತ್ತೆ, ಅದಕ್ಕೆ ಮೀರಿರುವಂತಹ ವೈಪರೀತ್ಯ ಅಂತ ಹೇಳ್ತೀವಿ ನಾವು ನೋಡಿ. ಅಂಥ ಟೈಮಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ ನಲ್ಲಿ ಏನ್ ಮಾಡಬಹುದು ಏನ್ ಮಾಡಬಾರ್ದು ಅನ್ನುವಂಥದ್ದನ್ನ ಈ ಚಾಪ್ಟರ್ ನಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ ಮನು. 11ನೇ ಅಧ್ಯಾಯದಲ್ಲಿ ಹೇಳೋದು ಬೈ ಚಾನ್ಸ್ ಹಿಂಗಿದೆಯಂತೋ ಒಂದು ನನಗಿಷ್ಟ ಇಲ್ಲ ಅಂದ್ರೆ ನನ್ನ ಎಲ್ಲಾ ಸೆನ್ಸಸ್ ಪ್ರಜ್ಞೆಯಲ್ಲಿ ಇರುವಾಗ ನನಗೆ ಆ ಕೆಲಸ ಮಾಡೋಕೆ ಇಷ್ಟ ಇರೋದಿಲ್ಲ. ಈಗ ಯಾರೋ ಒಬ್ರನ್ನ ಏನೋ ಕೆಟ್ಟದಾಗ ಮಾತಾಡಿದ್ರು ಅಥವಾ ಏನೋ ಮಾಡಕ್ ಬಂದ್ರು ಅಂತಂದ್ರೆ ಅವ್ರನ್ನ ಕೊಲ್ಲೋದು ನನಗೆ ಇಷ್ಟ ಇರೋದಿಲ್ಲ, ಆದ್ರೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂತು. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಸೈನಿಕನಿಗೆ ಏನೋ ಅವನಿಗೆ ಒಬ್ರನ್ನ ಹೊಡೆಯೋದು, ಕೊಲ್ಲೋದು, ಶತ್ರುವನ್ನ ರುಂಡ ಚೆಂಡಾಡೋದು ಎಲ್ಲ ಮಾನವೀಯ ಧರ್ಮವನ್ನ ಇಟ್ಕೊಂಡು ನೋಡಿದಾಗ ಅವನಿಗೆ ಪರ್ಸನಲಿ ಇಷ್ಟ ಇರೋದಿಲ್ಲ. ಆದ್ರೆ ನನ್ನ ರಾಷ್ಟ್ರವನ್ನ, ನನ್ನ ನಂಬಿಕೊಂಡಿರೋರನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ನಾನು ಮಾಡ್ಬೇಕು. ಇದು ನನ್ನ ಪ್ರೊಫೆಷನಲ್ ಎಥಿಕ್ಸ್ ಅಂತ ಹೇಳ್ತೀವಲ್ವಾ ನಾವು. ಸೊ ಅಂಥದ್ದನ್ನ ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ ಅನ್ನುವಂಥದ್ದು ಇರುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ. ಪರ್ಸನಲ್ ಎಥಿಕ್ಸ್ಗೂ ಪ್ರೊಫೆಷನಲ್ ಎಥಿಕ್ಸ್ಗೂ ಕಾನ್ಫ್ಲಿಕ್ಟ್ ಇದ್ದಾಗ ಪ್ರಾಯಶ್ಚಿತ ಅನ್ನುವಂಥದ್ದನ್ನ ಈ ಅಧ್ಯಾಯ 11ರಲ್ಲಿ ಹೇಳ್ತಾ ಹೋಗ್ತಾನೆ. ಅಧ್ಯಾಯ 12 ಅಂದ್ರೆ ಕಟ್ಟ ಕಡೆಯ ಅಧ್ಯಾಯದಲ್ಲಿ ಹೇಳುವಂಥದ್ದು ಕರ್ಮಫಲ ತ್ರಿಗುಣ ಮೋಕ್ಷ ಧರ್ಮ. ಅಂದ್ರೆ ಇಲ್ಲೂ ಸಹ ನಮ್ಮ ಭಗವದ್ಗೀತೆಯಲ್ಲಿ ಈ ತ್ರಿಗುಣಕ್ಕೆ ಹಾಗೂ ಕರ್ಮಕ್ಕೆ ಯಾವ ರೀತಿಯ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿಯಲ್ಲಿ ಕರ್ಮ ಅನ್ನುವಂಥದ್ದು ಹೇಗಿರಬೇಕು, ಎಂಥದ್ದನ್ನ ಮಾಡಿದ್ರೆ ಎಂಥದ್ದನ್ನ ಅನುಭವಿಸ್ತೀವಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವಲ್ವಾ, ಹಾಗೆ ತ್ರಿಗುಣ ಸತ್ವ, ರಾಜಸಿಕ, ತಮಸ್, ಇದು ಮೂರರ ಪ್ರತಿಫಲ ಅನ್ನುವಂಥದ್ದು ಹೇಗಿರುತ್ತೆ, ನಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಹೇಳೋದ್ರ ಜೊತೆಗೆ ಮೋಕ್ಷ, ಇದೆಲ್ಲದು ನಮ್ಮ ಈ ಮೃತ್ಯುಲೋಕದ ಆಟ. ಆದ್ರೆ ಇದರ ಬಿಯಾಂಡ್ ಒಂದು ಆಟ ಇದೆ, ಅದನ್ನೇ ನಾವು ಪರಮ ಸತ್ಯ ಅಂತ ಕರಿತೀವಿ. ನಮ್ಮ ಗುರಿ ಅದು. ನಾವೆಲ್ಲ ಇಲ್ಲೆಲ್ಲ ಸ್ಟ್ರಕ್ಚರ್ ಮಾಡ್ಕೊಂಡಿರೋದು ಅಥವಾ ಇಲ್ಲಿ ಏನ್ ಹೋರಾಟ ಹಾರಾಟ ಮಾಡ್ತಾ ಇದ್ದೀವಿ, ಇದೆಲ್ಲ ಆಕ್ಚುಯಲ್ ಗೇಮೇ ಅಲ್ಲ. ನಾವು ಸಾಲ್ವೇಷನ್, ಮೋಕ್ಷ ಅಂತ ಏನ್ ಹೇಳ್ತೀವಿ, ನಿರ್ವಾಣ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದು ಮತದಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಅದಕ್ಕೆ ಅದರದ್ದೇ ಆಗಿರುವಂತಹ ವರ್ಡ್ ಅನ್ನ ಕರೀತಾರೆ ವಿನಃ. ಬಟ್ ಎವ್ರಿ ರಿಲಿಜನ್ ಅಲ್ಟಿಮೇಟ್ಲಿ ಹೇಳೋದು ಏನು ಅಂತಂದ್ರೆ ದೇವನೊಬ್ಬ, ನಾಮ ಹಲವು, ಎಲ್ಲರೂ ನಾವು ಹೋಗೋದು ಆ ಪರಮಾತ್ಮನ ಅಂಶ. ಹಾಗೆ ಇದನ್ನ ರಿವರ್ಸ್ ಆಗಿ ಇನ್ನೊಂದು ಸ್ವಲ್ಪ ಸ್ಪಿರಿಚುವಲ್ ಅಂಡ್ ಫಿಲಾಸಫಿಕಲ್ ವೇ ಅಲ್ಲಿ ನೋಡಿದ್ವಿ ಅಂತಂದ್ರೆ ನಾವೇ ದೇವ್ರು, ವೇದಾಂತದ ಸ್ಟೈಲ್ ಇದು, ನಾವೇ ದೇವ್ರು, ಬಟ್ ಮರ್ತೋಗಿದೀವಿ. ಬಟ್ ನಮ್ಮ ಜೀವನದ ಈ ಅಪಾರ್ಚುನಿಟಿ ಸಿಕ್ಕಿರುವಂತದ್ದೇ ನಾನು ಯಾರು ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಳೋದು. ಅಹಂ ಬ್ರಹ್ಮಾಸ್ಮಿ, ಅದು ಅಹಂಕಾರದಲ್ಲಿ ಹೇಳೋದಲ್ಲ, ಅದು ಆಬ್ಸಲ್ಯೂಟ್ ಮನಸ್ಥಿತಿಯಲ್ಲಿ ಹೇಳುವಂಥದ್ದು. ನಯಾ ಪೈಸೆ ಅಲ್ಲಿ ಅಹಂಕಾರ ಅನ್ನುವಂಥದ್ದು, ದುರಹಂಕಾರ ಅನ್ನುವಂತಹ ವಾಸನೆ ಇಲ್ಲವೇ ಇಲ್ಲ. ಸೊ ಈ 12 ಚಾಪ್ಟರ್ನಲ್ಲಿ ಇಂಥಿಂಥ ಟಾಪಿಕ್ ಅನ್ನ ಮನು ಟಚ್ ಮಾಡಿರುವಾಗ ಅದು ಹೇಗೆ ಹೆಂಗಸರ ಬಗ್ಗೆ ಮಾತ್ರ ಕೆಡ್ದಾಗ ಬರ್ದಿದ್ದಾನೆ ಇವನು, ಬರ್ದಿಲ್ವಾ, ಬರ್ದಿದ್ದಾನೆ, ನಾನು ಅದನ್ನ ಹೇಳ್ತೀನಿ. ಆದ್ರೆ ಅದೇ ಅವನ ಗುರಿ ಆಗಿತ್ತಾ? ಪ್ರಾಬಬ್ಲಿ ನಾಟ್. ಹಾಗೆ ಶೂದ್ರರನ್ನ ಕೀಳಾಗಿ ನೋಡ್ಬೇಕು, ಅವ್ರನ್ನ ಏನೋ ಡಾಮಿನೇಟ್ ಮಾಡ್ಬೇಕು, ಅವ್ರನ್ನ ಅಮಾನವೀಯವಾಗಿ ನಡೆಸ್ಕೊಳ್ಬೇಕು ಅನ್ನೋ ತರದ ನರೇಶನ್ ಅನ್ನ ಮಾತ್ರ ಯಾರು ಕೊಡ್ತಾರಲ್ಲ, ಅದು ಪೂರ್ತಿ ಸತ್ಯ ಅಲ್ಲ, ಅದು ಅರ್ಧ ಸತ್ಯ. ಯಾಕೆಂತಂದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ವ್ಯಕ್ತಿ ಬ್ರಾಹ್ಮಣ ಅನ್ನೋದನ್ನ ಡಿಫೈನ್ ಮಾಡ್ತಾನೆ, ಹೂ ಈಸ್ ಎ ಬ್ರಾಹ್ಮಿನ್ ಅನ್ನೋದನ್ನ ಡಿಫೈನ್ ಮಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಶೂದ್ರರಾಗ್ಲಿ ಮತ್ಯಾರು ಆಗ್ಲಿ ಇದನ್ನ ಸುಡೋದಲ್ಲ, ಬ್ರಾಹ್ಮಣರೇ ಸುಟ್ಬಿಡ್ತಿದ್ರು. ಯಾಕೆಂದ್ರೆ ಅಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಹೇಳ್ತಾ ಹೋಗ್ತಾನೆ ಬ್ರಾಹ್ಮಣರಿಗೆ. ಯಾರು ಬ್ರಾಹ್ಮಣ? ಇಲ್ಲಿ ಯಾವುದೋ ಲಾಸ್ಟ್ ವೀಕ್ ನ ಒಂದು ವಿಡಿಯೋದಲ್ಲಿ ಯಾರೊಬ್ರು ಆದಿಶಂಕರಾಚಾರ್ಯರನ್ನ ತೀರಾ ಅಂದ್ರೆ ತಿಳ್ಕೊಳ್ಳದ್ದೇ ಮಾತಾಡೋರು ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಆದಿಶಂಕರಾಚಾರ್ಯರು ಹಿಂಗ್ ಹೇಳಿದ್ರು, ಇದಕ್ಕೇನ್ ಹೇಳ್ತೀರಾ ಮೇಡಮ್ ಅನ್ನೋ ತರದಲ್ಲಿ ಹೇಳ್ತಾರೆ. ಇದನ್ನ ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ, ಅಥವಾ ಅರ್ಧ ಜ್ಞಾನ ಅಂತ ಹೇಳ್ತಾರೆ, ವಿಚ್ ಇಸ್ ಮೋರ್ ಡೇಂಜರಸ್. ಈ ವ್ಯಕ್ತಿ ಹೇಳೋದೇನು ಅಂತಂದ್ರೆ ಆದಿಶಂಕರಾಚಾರ್ಯರು ಕೂಡ ಜಾತಿವಾದಿ ಅನ್ನುವಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆದಿಶಂಕರಾಚಾರ್ಯರು ಏನೋ ಬ್ರಾಹ್ಮಣರ ಗುರು ಅನ್ನೋ ತರದಲ್ಲಿ ಸೀಮಿತ ಮಾಡ್ತಿರಲ್ಲ, ಈ ಭರತ ಕಂಡಿರುವಂತಹ ಯುಗ ಪುರುಷ ಅವರು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಏನೋ ಹಿಂದುಳಿದ ವರ್ಗದವರ ನಾಯಕ ಅನ್ನೋ ತರದಲ್ಲಿ ಓನರ್ಶಿಪ್ ಅನ್ನ ಮಾಡ್ತಿರ್ತಿರಲ್ಲ, ಈ ದೇಶ ಕಂಡಂತಹ ಮಹಾನ್ ನಾಯಕ ಅವರು. ನಮ್ಗೆ ಇವರಿಬ್ರು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇರಬೇಕು. ಆ ಕಾಲಘಟ್ಟದಲ್ಲಿ ಅವರು ಏನು ಮಾಡಕ್ ಸಾಧ್ಯ ಇದೆಯೋ ಅದರ 10 ಪಟ್ಟು ಮೀರಿ, ಅವರ ಶಕ್ತಿಗೂ ಮೀರಿ ಎಲ್ಲಾ ಪ್ರಯತ್ನವನ್ನ ಮಾಡಿ ಇವತ್ತಿಗೂ ಸಹ ನಮ್ಮ ಮಧ್ಯದಲ್ಲಿ ಜೀವಿಸ್ತಾರೆ ಅಂತಂದ್ರೆ ಅವ್ರನ್ನ ಕಾಂಟ್ರವರ್ಸಿ ಮಾಡ್ತೀವಿ, ಅವ್ರನ್ನ ಪೊಲಿಟಿಕಲ್ ಫಿಗರ್ಸ್ ಮಾಡ್ತೀವಿ ಅಂತಂದ್ರೆ ಯಾರು ಮಾಡ್ತಾರಲ್ಲ, ಅದು ಮಾಡಿರೋದನ್ನ ಯಾರು ಓದ್ತಾರಲ್ಲ ಅವರಿಗೆ ನಾಚಿಕೆ ಆಗಬೇಕು. ಸೊ ಕಾಂಟೆಕ್ಸ್ಟ್ ಗೊತ್ತಿಲ್ಲದ್ದೆ, ಯಾವ ಸಮಯದಲ್ಲಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ಗೊತ್ತಿಲ್ಲದ್ದೆ, ಪೂರ್ತಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದ್ದೆ, 2 ಟಾಪಿಕ್ ಅನ್ನ ಇಟ್ಕೊಂಡು ಬ್ರಾಹ್ಮಣರ ಪರವಾಗಿ ಇರುವಂಥದ್ದು, ಶೂದ್ರರನ್ನ ಕಡೆಯದಾಗಿ ನೋಡ್ತಾರೆ,
ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಡೆಫಿನೆಟ್ಲಿ ಇತ್ತು ಅದ್ರಲ್ಲಿ, ನೋ ಡೌಟ್ ಅಬೌಟ್ ಇಟ್. ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅನ್ನ ಪ್ರಮೋಟ್ ಮಾಡಿದಾನೆ. ಹೆಂಗಸರು ಅಂತಂದ್ರೆ ಭೋಗದ ವಸ್ತು ಅನ್ನೋ ತರದಲ್ಲಿ ಕೆಟ್ಟ ಮಾತಾಡ್ತಾನೆ. ಸ್ವಾತಂತ್ರ್ಯನೇ ಕೊಡಬಾರ್ದು ಅವಳಿಗೆ ಅನ್ನೋ ತರದಲ್ಲಿ. ಇದು ಒಂದು ಪಾರ್ಟ್. ಇದರ ನಂತರದಲ್ಲಿ ಇಷ್ಟೆಲ್ಲಾ ಸಬ್ಜೆಕ್ಟ್ ಅನ್ನ ಒಂದು ಸಮಾಜದಲ್ಲಿ ನ್ಯಾಯ ಸಂಹಿತೆ ಅನ್ನುವಂಥದ್ದು, ಚೌಕಟ್ಟು ಅನ್ನುವಂಥದ್ದು, ಅದು ಸರಿನಾ ತಪ್ಪಾ ಇವತ್ತಿನ ಕಾಲಘಟ್ಟಕ್ಕೆ ಅನ್ನೋದಿದೆ ಅಲ್ಲ, ಐ ವುಡ್ ಲೈಕ್ ಟು ಸೇ ಇಟ್ ಈಸ್ ಇರ್ರಿಲೆವೆಂಟ್, ಎಂಡ್ ಆಫ್ ಡಿಸ್ಕಷನ್. ಬಟ್ ಆವತ್ತಿನ ಕಾಲಘಟ್ಟದಲ್ಲಿ ಏನಿತ್ತು, ಏನಕ್ಕೆ ಮಾನ್ಯತೆ ಇತ್ತು ಅನ್ನುವಂಥದ್ದನ್ನ ಹೇಳುವಂತಹ ಪ್ರಯತ್ನ, ಅಥವಾ ಆ ವ್ಯಕ್ತಿಯ ಒಂದು ಪರ್ಸೆಪ್ಷನ್ ಆಗಿತ್ತು. ನಾನು ನನ್ನ ಪಾರ್ಟ್ 1 ಅಲ್ಲೂ ಹೇಳಿದ್ದೀನಿ ಏನೇನ್ ಆಗಿರಬಹುದು ಈ ಒಂದು ಸಮಯದ ನಡುವೆ, ಇಷ್ಟು ಶತಮಾನ ಕಳೆದೋಗಿದೆ, ಅದು ಪಾಸಿಬಿಲಿಟಿ. ಸೊ ಇದರಲ್ಲಿ ಬ್ರಾಹ್ಮಣ ಯಾರು ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನೇನಿದೆ ಅನ್ನೋದನ್ನ ಸಮಪ್ ಮಾಡಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ, ಆಯ್ತಾ? ಬ್ರಾಹ್ಮಣ ಯಾರು? ಹುಟ್ಟಿನಿಂದ ಬರೋನು ಬ್ರಾಹ್ಮಣನ? ನನ್ನ ತಂದೆ ಬ್ರಾಹ್ಮಣ, ಅಥವಾ ನಾನು ನನ್ನ ಪೂರ್ವಜರು ಎಲ್ಲರೂ ಏನಿದ್ರು, ನನ್ನ ಬ್ಲಡ್ ಲೈನ್ ಅಂತ ಕರಿತೀವಲ್ವಾ, ಅದು ಪೂರ್ತಿ ಬ್ರಾಹ್ಮಣ ಆಯ್ತು ಅಂತಂದ್ರೆ ನಾನು ಬ್ರಾಹ್ಮಣ. ಹಾಗೆ ಕ್ಷತ್ರಿಯ ಯಾರಿದ್ರು ಅವರು ಕ್ಷತ್ರಿಯ. ಇವರೆಲ್ಲ ಸೇರ್ಕೊಂಡು, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣರು 3 ಸೇರ್ಕೊಂಡು ನಮ್ಮನ್ನ ಸರ್ವ್ ಮಾಡೋಕೆ ಒಂದು ಕ್ಲಾಸ್ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಶೂದ್ರರನ್ನ ಮಾಡಿದ್ರ? ಇದಕ್ಕೆ ಡೀಟೇಲ್ ಆಗಿರುವಂತಹ ಆನ್ಸರ್ ಅನ್ನ ನಾನು ಈ ಒಂದು ಎಪಿಸೋಡ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ದಯವಿಟ್ಟು ನೋಡಿ ಅದನ್ನ. ಈ ಒಂದು ಇದರಲ್ಲಿ ಮನುಸ್ಮೃತಿಯಲ್ಲಿ ಯಾವ ಎಕ್ಸ್ಪ್ಲನೇಷನ್ ಇದೆ ಅನ್ನೋದಕ್ಕಿಂತ, ಬಿಕಾಸ್ ಒಬ್ಬ ವ್ಯಕ್ತಿ ಆದಿಶಂಕರಾಚಾರ್ಯರ ವಿಚಾರವನ್ನ ತೆಗೆದಿದ್ದಕ್ಕೆ ನಾನು ಹೇಳ್ತೀನಿ, ವಜ್ರಸೂಚಿ ಅನ್ನುವಂತಹ ಒಂದು ಉಪನಿಷತ್, ಸಾಮಾನ್ಯ ಉಪನಿಷತ್ ಅನ್ನುವಂಥದ್ದು ಒಂದು ಪೈಕಿ, ಅದನ್ನ ವೇದಾಂತ ಅಂತ ನಾವು ಸಮೀಕರಿಸಿ ಮಾತಾಡ್ತೀವಿ. ಆ ವೇದಾಂತದಲ್ಲಿ ಅಂದ್ರೆ ಹೇಳುವಂತಹ ಒಂದು ವಜ್ರಸೂಚಿ ಉಪನಿಷತ್ತಲ್ಲಿ ಹೇಳುವಂಥದ್ದು ಹುಟ್ಟಿನಿಂದ ಬರುವಂಥದ್ದು ಬ್ರಾಹ್ಮಣ್ಯ ಅಲ್ಲವೇ ಅಲ್ಲ. ಇದಕ್ಕೆ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಇದೇ ಶಂಕರಾಚಾರ್ಯರು. ಏನ್ ಹೇಳ್ತಾರೆ? ಹುಟ್ಟಿನಿಂದಲೇ ಒಬ್ಬ ಬ್ರಾಹ್ಮಣ ಅಂತ ಕರೆಸ್ಕೊಳ್ಳೋ ತರದಲ್ಲಿ ಇದ್ದಿದ್ರೆ ವಾಲ್ಮೀಕಿ, ವ್ಯಾಸ, ವಸಿಷ್ಠ ಇಂಥವರೆಲ್ಲ ಹೆಂಗೆ ಋಷಿಗಳಾಗ್ತಾ ಇದ್ರು, ಬ್ರಾಹ್ಮಣರು ಅಂತ ಹೇಗೆ ಕರೆಸ್ಕೊಳ್ತಾ ಇದ್ರು ಇವರು? ಇವತ್ತಿಗೂ ಸಹ ಅದೆಷ್ಟೋ ಬ್ರಾಹ್ಮಣರ ಗೋತ್ರದಲ್ಲಿ ಈ ಎಲ್ಲ ಋಷಿಗಳ ಹೆಸರಿದಾವೆ. ತಮ್ಮ ಲೀನಿಯೇಜ್ ಅನ್ನೋದು ಬ್ರಾಹ್ಮಣರು ಅಲ್ದೋಗಿರೋರ್ದನ್ನ ಏನಕ್ಕೆ ಇಟ್ಕೊಳ್ತಾ ಇದ್ರು? ಇನ್ಫ್ಯಾಕ್ಟ್ ಇವಾಗ ಅಗಸ್ತ್ಯರನ್ನ ತೆಗೆದುಕೊಂಡಿವಿ ನಾವು ಅಂತಂದ್ರೆ ನಿಮ್ ತರ ನಾರ್ಮಲ್ ಬಯಾಲಜಿಕಲ್ ಹುಟ್ಟೆ ಅಲ್ಲ ಅವರದ್ದು. ಸೊ ಹುಟ್ಟಿನಿಂದ ಬರುವಂತದ್ದು ಬ್ರಾಹ್ಮಣ್ಯ ಅಲ್ಲ, ಯೋಗ್ಯತೆಯಿಂದ ಬರುವಂತದ್ದು ಬ್ರಾಹ್ಮಣ್ಯ. ಯಾರು ಬ್ರಾಹ್ಮಣ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಮನು. ಇದರಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಬ್ರಾಹ್ಮಣರು ಸಹ ಹುಟ್ಟಿನಿಂದ, ಇವಾಗ ಯಾರು ಬ್ರಾಹ್ಮಣರು ಇದಾರಲ್ಲ ಅವ್ರು ಟೆನ್ಷನ್ ಮಾಡ್ಕೊಂಡು ಇದನ್ನ ಸುಟಾಕೋದೇ ಬೆಸ್ಟ್ ಅನ್ನೋ ತರದ ಈಸಿ ಟ್ಯಾಕ್ಟಿಕ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬಿಡ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟುನಿಟ್ಟಿನ ರೂಲ್ಸ್. ಇದು ಸರಿನಾ ತಪ್ಪಾ ಅನ್ನೋದನ್ನ ನೀವು ಡಿಬೇಟ್ ಮಾಡಕ್ಕಾಗಲ್ಲ. ಬಟ್ ಹೇಳೋದೇನು ಅಂತಂದ್ರೆ, ಬ್ರಾಹ್ಮಣ ಅನ್ನೋನಿಗೆ ಯಾರ ಮೇಲೂ ದ್ವೇಷ, ಅಸೂಯೆ, ಕೆಟ್ಟದಾಗಿರುವಂತಹ ಇಮೋಷನ್ಸ್ ಇರಲೇಬಾರ್ದು. ಅವನಿಗೆ ದುಡ್ಡು ಮಾಡಬೇಕು, ಆಸ್ತಿಯನ್ನ ಲಪಟಾಯಿಸ್ಕೊಳ್ಬೇಕು, ಈ ರೀತಿ ವ್ಯಾಮೋಹಗಳೇ ಇರಬಾರ್ದು. ಒಂದು ಹೊತ್ತಿನ ಊಟಕ್ಕೂ ಸಹ ಏನನ್ನೂ ಪೊಸೆಸ್ ಮಾಡಬಾರ್ದು ಅವನು ಅಂತ ಹೇಳ್ತಾನೆ. ಯಾಕೆ ಬ್ರಾಹ್ಮಣರು ಭಿಕ್ಷಾಟನೆ ಮಾಡ್ತಾ ಇದ್ರು ಅದನ್ನ ಇವತ್ತಿಗೂ ಕೆಲವು ಜನ ಹುಚ್ಚುಚ್ಚಾಗಿ ಆಡ್ಕೊಂಡು ನಗ್ತಾರೆ. ಬ್ರಾಹ್ಮಣರು ಅಂತಂದ್ರೆ ಬಡವರು, ಭಿಕ್ಷೆ ಬೇಡವರು, ತಟ್ಟೆಗೆ ಕಾಸು ಕೇಳೋರು ಅನ್ನೋ ತರದಲ್ಲಿ ಏನ್ ಮಾಡ್ತಾರಲ್ಲ. ಸಾಧನಾ ಪ್ರವೃತ್ತಿ ಅನ್ನೋದು ಏನ್ ಬರುತ್ತೆ ಇವತ್ತಿಗೂ ನಮ್ಮ ಸ್ಪಿರಿಚುವಲ್ ಪಾತಲ್ಲಿ, ಭಿಕ್ಷೆ ಬೇಡೋದು ಅನ್ನೋದಿದೆ ಅಲ್ಲ, ಈ ಪ್ರಪಂಚದಲ್ಲಿ ನಾನು ಏನನ್ನೂ ಓನ್ ಮಾಡಲ್ಲ, ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಸೃಷ್ಟಿ ನನ್ನನ್ನ ಹುಟ್ಟಿಸಿದೆ ಅಂತಂದ್ರೆ ಆ ಸೃಷ್ಟಿಗೆ ನನ್ನನ್ನ ಸಲಹುವಂತ ತಾಕತ್ತಿದೆ ಅನ್ನೋದನ್ನ ನಂಬೋದಿದೆ ಅಲ್ಲ, ಅದು ಪರಮೋಚ್ಚ ನಂಬಿಕೆ. ಅದರ ಪ್ರತೀಕವಾಗಿ ಭಿಕ್ಷೆ ಅನ್ನುವಂಥದ್ದು ಬಂದಿದ್ದು. ಭವತಿ ಭಿಕ್ಷಾಂದೇಹಿ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಆ ವ್ಯಕ್ತಿ ಯಾರು ಕೊಡ್ತಿದ್ದಾರೆ ಅವರನ್ನ ದೇವರಿಗೆ ಸಮೀಕರಿಸಿ ಮಾತಾಡ್ತಿದ್ದಾರೆ. ಸೊ ಬ್ರಾಹ್ಮಣರು ಅಂತಂದ್ರೆ ಜ್ಞಾನಾರ್ಜನೆಯ ಜೊತೆಗೆ ಕಟ್ಟುನಿಟ್ಟಿನ ಜೀವನ ಶೈಲಿಯನ್ನ ಹೇಳ್ತಾನೆ ಮನು. ವಿತ್ ಗ್ರೇಟ್ ಪವರ್ ದೇರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಬ್ರಾಹ್ಮಣಂಗೆ ಯಾರೋ ಒಬ್ಬ ಕೆಟ್ಟದಾಗ ಬೈದರೂ ಸಹ ರಿಯಾಕ್ಟ್ ಮಾಡಿ ವಾಪಸ್ ಬೈಯಂಗಿಲ್ಲ. ಇದನ್ನ ಹೇಳ್ತಾನೆ ಮನು. ಯಾಕೆಂತಂದ್ರೆ ಇದು ಸ್ಪಿರಿಚುವಲ್ ಪಾತಲ್ಲೂ ಹೇಳ್ತಾರೆ, ಯಾರೋ ಒಬ್ರು ನಂಗೆ ಬೈತಿದ್ದಾರೆ ಅಂತಂದ್ರೆ ಅದು ಅವರ ಮನಸ್ಸಿನ ಒಳಗಡೆ ಇರುವಂತಹ ನೋವನ್ನ ತೋರಿಸುತ್ತೆ ವಿನಃ ನನ್ನನ್ನಲ್ಲ. ಸೊ ಆವಾಗ ನನಗದು ರಿಯಲೈಸೇಷನ್ ಇತ್ತು ಅಂತಂದ್ರೆ, ನಾನು ಸ್ಪಿರಿಚುವಲ್ ಇದ್ದೆ ಅಂತಂದ್ರೆ ಐ ಶುಡ್ ಬಿ ಎಂಪಥೆಟಿಕ್ ಟುವರ್ಡ್ಸ್ ದಟ್ ಪರ್ಸನ್. ಯಾಕೆಂತಂದ್ರೆ ಆ ವ್ಯಕ್ತಿಯಲ್ಲೂ ಕೂಡ ಪರಮಾತ್ಮನ ಅಂಶನೇ ಇರೋದು. ಇನ್ ಅದರ್ ವರ್ಡ್ಸ್ ಆ ವ್ಯಕ್ತಿ ಕೂಡ ನಾನೇ. ಬಟ್ ಸ್ವಲ್ಪ ನೋವಲ್ಲಿದ್ದಾರೆ. ಆ ನೋವನ್ನ ಹೇಗೆ ಹೊರಗೆ ಹಾಕ್ಬೇಕು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, ಅಥವಾ ಬೇರೆಯವರಿಗೆ ನೋವಾಗುವಂತಹ ಮಾತನ್ನ ಆಡ್ತಿದ್ದಾರೆ. ಇದೇ ಮಾತನ್ನ ಮನು ಹೇಳ್ತಾನೆ. ಯಾರೋ ಒಬ್ರು ಏನೋ ಬೈದ್ರು ಅಂದ ತಕ್ಷಣ ನೀನದು, ನೀನಿದು, ನೀನ್ ಮತ್ತೊಂದು, ನೀನ್ ಮರ್ದೊಂದು ಅನ್ನೋ ತರದಲ್ಲಿ ಬಿಹೇವ್ ಮಾಡಂಗಿಲ್ಲ. ಸೊ ಇದಕ್ಕೆ ಹೇಳಿದ್ದು ನಾನು, ಈ ಪುಸ್ತಕವನ್ನ ಸರಿಯಾಗಿ ಬ್ರಾಹ್ಮಣರು ಓದಿದ್ರು ಅಂತಂದ್ರೆ ಅರ್ಧಕ್ಕರ್ಧ ಜನ ವಾಲಂಟಿಯರಿ ರಿಟೈರ್ ಆಗ್ಬಿಡ್ತಾರೆ ಬ್ರಾಹ್ಮಣರಾಗೋದ್ರಿಂದ.
ಅಷ್ಟರ ಮಟ್ಟಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬ್ರಾಹ್ಮಣರಿಗೆ ಕಟ್ಟುನಿಟ್ಟಿನಲ್ಲಿ ಇದೆ. ಇದರ ಪರಿಣಾಮವಾಗಿ ಇದನ್ನ ಬ್ಯಾಲೆನ್ಸ್ ಔಟ್ ಮಾಡೋದಿರತ್ತಲ್ಲ, ಹಾಗಾಗಿ ಒಂದು ವೇಳೆ ಇವ್ರಿಗೆ ಇಷ್ಟು ರೆಸ್ಟ್ರಿಕ್ಷನ್ ಹಾಕಾದ್ಮೇಲೆ ಇಷ್ಟು ರೂಲ್ಸ್ ಇದೆ, ಅವರೆಲ್ಲರೂ ಅದನ್ನ ಸರಿಯಾಗಿ ನಡೆಸ್ಕೊಳ್ತಾ ಇದ್ರು ತಿಳ್ಕೊಳ್ಳಿ, ಯಾರೋ ಒಬ್ರು ಅವರನ್ನ ಆ ಒಂದು ಮಾರ್ಗದಿಂದ ಅನ್ನೆಸೆಸರಿ ಶೇಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ಅವರು ಪನಿಷ್ ಆಗ್ಬೇಕು. ಆ ಪನಿಷ್ ಮಾಡುವಂತಹ ತಾಕತ್ ಯಾರಿಗಿರೋದು? ಬ್ರಾಹ್ಮಣರಿಗಲ್ಲ, ಕ್ಷತ್ರಿಯರಿಗೆ. ರಾಜ ಪನಿಷ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಹಾಗಾಗಿ ಇಲ್ಲಿ ಯಾರನ್ನೂ ಡಿಮೀನ್ ಮಾಡಬೇಕು, ಬ್ರಾಹ್ಮಣರೇ ಶ್ರೇಷ್ಠ ಅನ್ನೋ ಹೇಳೋ ಉದ್ದೇಶಕ್ಕಿಂತ ಜಾಸ್ತಿ ಒಂದು ಹೈರಾರ್ಕಿಯಲ್ಲಿ ಹೇಗೆ ಬ್ಯಾಲೆನ್ಸ್ ಇರಬೇಕು, ಅದು ಹೇಗೆ ಸ್ಮೂತ್ ರನ್ ಆಗ್ಬೇಕು ಅನ್ನೋದರ ಉದ್ದೇಶವನ್ನ ಇಟ್ಕೊಂಡು ಮಾಡಿದ್ದ. ಅದು ಇವೆಂಚುವಲಿ ಯಾವ ರೀತಿ ಬ್ರಾಹ್ಮಣರು ತಮ್ಮ ಫೇವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರು, ಅಥವಾ ಶೂದ್ರರು ಅದನ್ನ ಧಿಕ್ಕರಿಸಲಿಲ್ಲ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಜಾತಿ ವ್ಯವಸ್ಥೆ ಆಗಿ ನಾನೇ ಮೇಲು, ನಾನಿವ್ರನ್ನ ಮುಟ್ಟಲ್ಲ, ಇವರಿಗೆ ಕೆಲಸ ಅನ್ನೋ ತರದಲ್ಲಿ ಅದು ಡಿಸ್ಕ್ರಿಮಿನೇಷನ್ಗೆ ಶುರುವಾಯಿತು. ಈಗ ಈ ಒಂದು ಮನುಸ್ಮೃತಿಯ ಒಂದು 10-12 ವೆರಿ ವೆರಿ ಕಾಂಟ್ರವರ್ಸಿಯಲ್. ನಾನು ಇವಾಗ ಓದ್ತಾ ಹೋದೆ ಅಂತಂದ್ರೆ ಹೆಣ್ಮಕ್ಳಿಗಂತೂ ಮೈ ಉರ್ದೇ ಉರುತ್ತೆ. ಒಂದ್ ಸ್ವಲ್ಪ ಹೆಂಗರಡು ಇರೋರ್ಗೆ, ಹಾಗೆ ಈ ಮೇಲು ಕೀಳು ಅನ್ನೋದೆಲ್ಲ ಸರಿ ಅಲ್ಲ ಅನ್ನೋದನ್ನ ಯಾರು ಒಪ್ತೀರಾ, ಅದನ್ನೇ ಆಚರಣೆ ಮಾಡ್ತೀರಾ, ಅವರಿಗೂ ಕೂಡ ಮೈ ಉರಿಯತ್ತೆ. ಈಗ ನಾನು ಹೇಳೋಕೆ ಹೊರಟಿರುವಂತಹ ಕನ್ನಡದ ಅನುವಾದ ಅನ್ನುವಂಥದ್ದು ಏನಿದೆ, ಇದು ಎಲ್ಲದನ್ನ ನಾನು ಒಪ್ತೀನಿ, ನಾನು ವಿರೋಧಿಸ್ತೀನಿ ಎರಡೂ ಹೇಳೋದಿಲ್ಲ. ಇದು ಮನುವಿನ ಮನಸ್ಥಿತಿ ಹೇಗಿತ್ತು ಅಥವಾ ಅವತ್ತಿನ ಕಾಲಘಟ್ಟ ಹೇಗಿತ್ತು ಅನ್ನೋದನ್ನ ತಿಳಿಪಡಿಸುತ್ತೆ. ಎಟ್ ದ ಸೇಮ್ ಟೈಮ್ ಅವನು ಇದ್ಯಾವುದನ್ನ ಹೇಳ್ತಾ ಇದ್ದಾನೆ ಅದರ ಹಿಂದೆ ಕಾಂಟೆಕ್ಸ್ಟ್ ಕೂಡ ಇದೆ. ಸುಮ್ಮನೆ ಮಧ್ಯದಲ್ಲಿ ಯಾವ್ದೋ 4 ಲೈನ್ ನಾವು ಓದ್ಕೊಂಡ್ಬಿಟ್ಟು ಇವ್ನ್ ಸರಿನೇ ಇಲ್ಲ, ಇವ್ನ್ ಸೂಪರ್ ಅಂತ ನಾವು ಡಿಸೈಡ್ ಮಾಡಕ್ ಆಗೋದಿಲ್ಲ. ಆದ್ರೆ ಆ ಕಾಂಟೆಕ್ಸ್ಟ್ ಏನ್ ಇರಬಹುದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ಕೊಳ್ಳೋದೆ. ಏನೇನ್ ಸೆಂಟೆನ್ಸ್ ಇದೆ ಆ ಸೆಂಟೆನ್ಸ್ ನಾವು ಮೇಲ್ನೋಟದಲ್ಲಿ ಓದ್ವಿ ಅಂತಂದ್ರೆ ಎಷ್ಟು ಉರಿಯತ್ತೆ ಅನ್ನೋದನ್ನ ತಿಳಿಸಿ ಇದೇ ಮನು ಒಂದಷ್ಟು ಒಳ್ಳೊಳ್ಳೆ ಮಾತನ್ನ ಸಹ ಆಡಿದಾನೆ. ಅದು ಪಾಪ್ಯುಲರೇ ಇಲ್ಲ. ಅದನ್ನ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಮೊದಲು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಬಿಡಿ. ಈ ಲೋಕದಲ್ಲಿ ಪುರುಷರನ್ನ ಮೋಹಿಸುವುದು ಮಹಿಳೆಯರ ಸ್ವಭಾವ. ಆದ್ದರಿಂದ ಬುದ್ಧಿವಂತರು ಮಹಿಳೆಯರ ಸಹವಾಸದಲ್ಲಿ ಎಂದಿಗೂ ಸುರಕ್ಷಿತವಾಗಿ ಇರೋದಿಲ್ಲ. ಚಾಪ್ಟರ್ 2:213 ಶ್ಲೋಕ ಇದನ್ನ ಹೇಳಿದಾನೆ ಮನು. ಇನ್ನೊಂದು ಏನ್ ಹೇಳ್ತಾನೆ ಅಂತಂದ್ರೆ, ಇದು ಸಹ ಒಂದ್ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ಕ್ಯುಲೇಟ್ ಆಗಿರುವಂತಹ ಕಾಂಟೆಂಟೇ. ಬುದ್ಧಿವಂತರು ತಮ್ಮ ತಾಯಿ, ಮಗಳು ಅಥವಾ ಸಹೋದರಿಯರೊಂದಿಗೆ ಒಂಟಿಯಾಗಿ ಕುಳಿತುಕೊಳ್ಳುವುದನ್ನ ತಪ್ಪಿಸಬೇಕು. ದೈಹಿಕ ಬಯಕೆ ಯಾವಾಗಲೂ ಬಲ ಆಗಿರೋದ್ರಿಂದ ಅದು ಪ್ರಲೋಭನೆಗೆ ಕಾರಣ ಆಗಬಹುದು. ಅಂದ್ರೆ ಒಂದು ಅಪ್ಪ ಮಗಳು ಅಥವಾ ಅಮ್ಮ ಮಗ, ಅಣ್ಣ ತಂಗಿ ಸಂಬಂಧವನ್ನ ಸಹ ಶಂಕಿಸುವ ಮನಸ್ಥಿತಿಯವನು ಮನು ಅನ್ನೋ ತರದಲ್ಲಿ ಕೆಲವು ಜನ ಹೇಳ್ತಾರೆ. ಇರಲೂಬಹುದು. ಎಟ್ ದ ಸೇಮ್ ಟೈಮ್ ಅವನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದ್ದಾನಲ್ಲ, ಈ ಜೆಂಡರ್ ಮತ್ತೆ ಆ ಜೆಂಡರ್ ನಡುವೆ ಇರುವಂತಹ ಅಟ್ರಾಕ್ಷನ್ ಅನ್ನೋದು ಅವ್ನು ಹಿಂಗ್ ಮಾಡಿ ಅಂತ ಹೇಳಿರೋದಲ್ಲ, ಅವ್ನು ಹೇಳ್ತಿರೋದು ಪ್ರಿಕಾಷನ್ ಅನ್ನ ಹೇಳ್ತಾ ಇದ್ದಾನೆ. ಇವಾಗ ಬ್ರಾಹ್ಮಣರದ್ದು ಮತ್ತೆ ಶೂದ್ರರದ್ದು ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀನಿ ನೋಡಿ. ಬ್ರಾಹ್ಮಣ ಪುರುಷರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಮಹಿಳೆಯರನ್ನ ಮದುವೆಯಾಗಬಹುದು. ಆದ್ರೆ ಶೂದ್ರ ಪುರುಷರು ಶೂದ್ರ ಮಹಿಳೆಯರನ್ನ ಮಾತ್ರ ಮದುವೆ ಆಗಬಹುದು. ಅಂದ್ರೆ ಲಿಮಿಟ್ ಮಾಡ್ತಾ ಇದ್ದಾನೆ. ಬ್ರಾಹ್ಮಣರಿಗೆ ಹೈಯೆಸ್ಟ್ ಅಥಾರಿಟಿ ಇದೆ, ಅಥವಾ ಅವ್ರು ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊಂಡು ಅದನ್ನ ಬ್ರಾಹ್ಮಣರು ಅನ್ನೋ ತರದಲ್ಲಿ ಮಾಡ್ಕೊಂಡು ಹೋಗ್ಬಹುದು. ಆದ್ರೆ ಶೂದ್ರರು ಮಾಡಂಗಿಲ್ಲ ಅದನ್ನ. ಅವ್ರು ಯಾರನ್ನ ಮದುವೆ ಮಾಡ್ಕೋಬಹುದು, ಔಕಾತ್ ಮೇ ರಹೋ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಶೂದ್ರ ಹೆಂಗಸರನ್ನ ಮಾತ್ರ ಮದುವೆ ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನ ಆಡ್ತಾನೆ ಮನು. ಈಗ ಇನ್ನೊಂದು, ಶೂದ್ರನೊಬ್ಬ ದುರಹಂಕಾರದಿಂದ ಬ್ರಾಹ್ಮಣರಿಗೆ ಧರ್ಮ ಪ್ರಚಾರವನ್ನ ಮಾಡಿದ್ರೆ ರಾಜನು ಅವನ ಬಾಯಿ ಮತ್ತು ಕಿವಿಯಲ್ಲಿ ಸುಡುವ ಎಣ್ಣೆಯನ್ನ ಸುರಿಯಬೇಕು. ಯಾವ ಅಧ್ಯಾಯ ಅಂತಂದ್ರೆ 8ನೇ ಅಧ್ಯಾಯ 272ನೇ ಶ್ಲೋಕದಲ್ಲಿ. ಇದು ಸರಿ ತಪ್ಪು ಅನ್ನುವಂಥದ್ದನ್ನ ನಾನು ವಿಶ್ಲೇಷಣೆ ಮಾಡಲ್ಲ, ಯಾಕಂತಂದ್ರೆ ವ್ಯಕ್ತಿಗತವಾಗಿ ನಾನು ಇದನ್ನ ಒಪ್ಪೋದೇ ಇಲ್ಲ. ನೆಕ್ಸ್ಟ್, ಶೂದ್ರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವವನು ಮತ್ತು ಶೂದ್ರ ಗುರುವಾಗಿದ್ದರೆ ಅವನ ಶ್ರಾದ್ದಕ್ಕೆ ಆಹ್ವಾನಿಸಲ್ಪಡುವವರು ಅನರ್ಹರಾಗಿರ್ತಾರೆ. ಅಂದ್ರೆ ಚಾಪ್ಟರ್ 3 156 ಶ್ಲೋಕದಲ್ಲಿ ಹೇಳೋದೇನು ಅಂತಂದ್ರೆ, ಯಾರು ಶೂದ್ರರಿಗೆ ಸಹ ಎಜುಕೇಶನ್ ಅನ್ನ ಕೊಟ್ರು. ಶೂದ್ರ ಅಂದ್ರೆ ಯಾರು ಅಂತ ಗೊತ್ತಿರ್ಬೇಕು ನಮ್ಗೆ ಮೊದ್ಲು. ಹುಟ್ಟಿನಿಂದ ಬರುವಂತದ್ದು ಶೂದ್ರತ್ವ ಅಲ್ಲ. ಯಾರಿಗೆ ಆ ಒಂದು ಯೋಗ್ಯತೆ ಅನ್ನುವಂಥದ್ದು ಇರೋದಿಲ್ಲ ಅಥವಾ ವಿದ್ಯೆಯ ಬಗ್ಗೆ ಹಸಿವೆ ಇರೋದಿಲ್ಲ, ಅಂಥವ್ರನ್ನ ಕೂರ್ಸ್ಕೊಂಡು ಪಾಠ ಮಾಡೋದಿರುತ್ತಲ್ಲ, ಈ ತಾಮಸಿಕ ಗುಣಗಳೇ ಹೊಂದಿರುತ್ತಲ್ಲ, ಅಂಥದ್ದನ್ನ ಶೂದ್ರತ್ವ ಅಂತ ಕರೆದಿರೋದು. ಅಂಥವರಿಗೆ ಯಾರು ಪಾಠವನ್ನ ಮಾಡ್ತಾರೆ ಅವರ ಗುರುವಾಗಿ ಇರ್ತಾರೆ. ಅವ್ರ ಶ್ರಾದ್ದ ಅಂದ್ರೆ ಆ ಗುರು ತೀರ್ಕೊಂಡು ಹೋದ್ಮೇಲೆ ಅವ್ರ ಶ್ರಾದ್ದಕ್ಕೆ ಯಾರಾದ್ರೂ ಕರೆದ್ರು ಅಂತಂದ್ರೆ, ಅಲ್ಲಿಗೆ ಹೋದ್ರು ಅಂತಂದ್ರೆ ಅಂಥವರಿಗೆ ಮಾನ ಮರ್ಯಾದೆ ಇಲ್ಲ, ಅಥವಾ ಸಮಾಜದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಅನ್ನುವಂಥದ್ದು ಅಯೋಗ್ಯ ಅನ್ನುವಂಥದ್ದನ್ನ ಹೇಳ್ತಿದ್ದಾನೆ ಮನು. ಇದು ಕಾಂಟ್ರವರ್ಷಿಯಲ್. ಶೂದ್ರರು ಆಳುವ ದೇಶದಲ್ಲಿ ವಾಸಿಸಬಾರದು.
ಯಾವ್ದ್ರಲ್ಲಿ ಹೇಳ್ತಾನೆ? 4ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ. ಇದನ್ನ ನಾನು ಡೆಫಿನೆಟ್ಲಿ ಅವನ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದ ಅದು ಬೇರೆ ಇರಬಹುದು, ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಈಸ್ ಇಟ್ ರಿಲೆವೆಂಟ್? ನೋ. ಯಾರಿಗೆ ಯೋಗ್ಯತೆ ಇರುತ್ತೆ, ರಾಜನೀತಿಯಲ್ಲಿ ಸಸ್ಟೇನ್ ಆಗುವಂತಹ ತಾಕತ್ತಿರುತ್ತೆ, ದೇಶದ ಬಗ್ಗೆ ಪ್ರೀತಿ ಇರುತ್ತೆ, ಭ್ರಷ್ಟಾಚಾರದ ಹೊರತಾಗಿ, ಜಾತಿ ರಾಜಕೀಯದ ಹೊರತಾಗಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ತರದಲ್ಲಿ ಬರ್ತಾರಲ್ಲ, ಅವರು ರಾಜ ಆಗ್ಬೇಕು, ರಾಜಕೀಯದಲ್ಲಿ ಇರಬೇಕು. ಇನ್ನೊಂದು, ಮಹಿಳೆಯರಿಗೆ ಯಾವುದೇ ಧಾರ್ಮಿಕ ಆಚರಣೆಗಳನ್ನ ಮಾಡಲು, ಪ್ರತಿಜ್ಞೆ ಮಾಡಲು ಅಥವಾ ಉಪವಾಸ ಆಚರಿಸಲು ಯಾವುದೇ ದೈವಿಕ ಹಕ್ಕಿಲ್ಲ. ಅವಳ ಏಕೈಕ ಕರ್ತವ್ಯ ಅಂತಂದ್ರೆ ತನ್ನ ಗಂಡನ ಮಾತನ್ನ ಪಾಲಿಸುವುದು ಮತ್ತು ಸಂತೋಷಪಡಿಸುವುದು. ಆ ಕಾರಣಕ್ಕಾಗಿಯೇ ಅವಳು ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನ ಪಡೆಯುತ್ತಾಳೆ. ಇವತ್ತಿನ ಹೆಣ್ಮಕ್ಳಿಗೆ ಇದನ್ನ ಹೇಳಿದ್ರು ಅಂತಂದ್ರೆ ಮನುನ್ ಪರಿಸ್ಥಿತಿ ಏನಾಗಬಹುದು? ಅಗೇನ್ ಇಲ್ಲಿ ಅವನ ಕಾಂಟೆಕ್ಸ್ಟ್ ಏನಿದೆ ಅನ್ನುವಂಥದ್ದು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬಟ್ ಇದನ್ನ ಹಂಗೆ ಓದ್ಕೊಂಡು ಹೋದ್ರೆ ಇದಿದೆ ಅಲ್ಲ, ಇದನ್ನ ನೋಡಿದ್ರೆ ಹುಚ್ಚ ಬರ್ದಿರೋದು ಅಂತಾನೆ ಹೇಳ್ತೀನಿ ನಾನು. ಯಾವುದೇ ಮಹಿಳೆ ತನ್ನ ಗಂಡನ ಕಡೆ ಕರ್ತವ್ಯ ಮತ್ತು ನಡವಳಿಕೆಯ ಸಂಹಿತೆಯನ್ನ ಉಲ್ಲಂಘಿಸಿದ್ರೆ ಅವಮಾನಿತಳಾಗ್ತಾಳೆ ಮತ್ತು ಕುಷ್ಠರೋಗ ರೋಗಿಯಾಗ್ತಾಳೆ. ಮರಣದ ನಂತರ ಅವಳು ನರಿಯ ಗರ್ಭವನ್ನ ಪ್ರವೇಶ ಮಾಡ್ತಾಳೆ. ನಾನು ಇದನ್ನ ಅಸ್ಯೂಮ್ ಮಾಡ್ತಿರೋದಾಯ್ತಾ. ಕಾಂಟೆಕ್ಸ್ಟ್ ಏನಿರ್ಬೋದು ಅಂತಂದ್ರೆ, ಅಂದ್ರೆ ಯಾವ ಹೆಣ್ಮಕ್ಳಿಗೆ ಗಂಡ, ಮನೆ, ಮಕ್ಕಳು ಅನ್ನೋ ತರದ ಜವಾಬ್ದಾರಿ ಇಲ್ಲದೆ ಒಂದಷ್ಟು ಸ್ವೇಚ್ಛಾಚಾರಿಗಳಿರ್ತಾರಲ್ಲ, ನಾನು ಇದನ್ನ ಮೊದಲು ಹೇಳಿದ್ದೀನಿ ಆಯ್ತಾ. ಈ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಈ ಒಂದು ಪುಣ್ಯ ಭೂಮಿಯಲ್ಲಿ ಇದ್ದವರೆಲ್ಲ ಪುಣ್ಯವಂತರಲ್ಲ. ಎಲ್ಲರೂ ಶ್ರೀರಾಮಚಂದ್ರನೇ ಆಗಿ ಹುಟ್ಟಿಲ್ಲ, ಎಲ್ಲರೂ ಸತಿ ಸಾವಿತ್ರಿನೂ ಆಗಿರ್ಲಿಲ್ಲ. ಸೊ ಇವನ ಕಾಂಟೆಕ್ಸ್ಟ್ ಏನಿರಬಹುದು ಅಂತಂದ್ರೆ, ಆ ಒಂದು ಸೋಷಿಯಲ್ ಬಾಂಡಿಂಗ್ ಇರಬೇಕು, ಫ್ಯಾಮಿಲಿ ಬಾಂಡಿಂಗ್ ಇರಬೇಕು, ನೈತಿಕವಾಗಿ ಇರಬೇಕು ಅಂತಂದ್ರೆ ಆ ಹೆಣ್ಣಿಗೂ ಗಂಡನ ಬಗ್ಗೆ ಮಮಕಾರ ಇರಬೇಕು, ಪ್ರೀತಿ ಇರಬೇಕು, ಹಾಗೆ ಒಂದು ಡೆಡಿಕೇಟೆಡ್ ಮೈಂಡ್ ಸೆಟ್ ಇರಬೇಕು. ಇಟ್ಸ್ ನಾಟ್ ಅಬೌಟ್ ಏನೋ ನನ್ನ ಗಂಡ ಏನ್ ಮಾಡಿದ್ರು ಓಕೆ, ಅದಲ್ಲ ನಾನು ಹೇಳ್ತಿರೋದು. ಏನು ಅಂತಂದ್ರೆ ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಇದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿರತ್ತಲ್ಲ, ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿ ಇದನ್ನ ಸ್ವಲ್ಪ ಜಾಸ್ತಿ ಯಾಕೋ ಹೇಳ್ದ ಅಂತ ನನಗನ್ನಿಸ್ತು. ನೆಕ್ಸ್ಟ್, ಇದು ಒಂಥರ ಹಿಂಗೆ ನನಗೆ ವಿಚಿತ್ರ ಅನಿಸ್ತು, ಆದ್ರೆ ಇದು ಪ್ರಾಕ್ಟೀಸ್ ಅಲ್ಲಿ ಇತ್ತು ಆಯ್ತಾ. ತನ್ನ ಪತಿಯಿಂದ ಸಂತಾನವನ್ನ ಪಡೆಯಲು ವಿಫಲವಾದರೆ ಅವಳು ತನ್ನ ಭಾವನ ಜೊತೆ ಅಥವಾ ತನ್ನ ಅತ್ತೆಯ ಕಡೆಯ ಇತರ ಸಂಬಂಧಿ, ಸಪಿಂಡ ಅಂತ ಕರೆದು ಅವರ ಜೊತೆ ಸಹವಾಸ ಮಾಡುವ ಮೂಲಕ ಸಂತಾನವನ್ನ ಪಡೆಯಬಹುದು. ಇದನ್ನ ನಿಷೇಕ ಅಂತ ಕರೀತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಯಾವಾಗ ಮಹಾಭಾರತದ ಟೈಮಲ್ಲಿ ಅಂಬಾಲಿಕೆ ಮತ್ತು ಅಂಬಿಕೆ ಇಬ್ಬರಿಗೂ ಮಕ್ಕಳಿರೋದಿಲ್ಲ. ಸೊ ಈ ಒಂದು ಲೆಗೆಸಿಯನ್ನ, ಫ್ಯಾಮಿಲಿ ಲೆಗೆಸಿಯನ್ನ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ಟೆನ್ಷನ್ ಆದಾಗ ಇವರಿಬ್ರು ಅಳ್ತಾ ಇರ್ಬೇಕಿದ್ರೆ ಸತ್ಯವತಿ ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ಮಗ, ಅವಳಿಗೆ ವಿವಾಹಕ್ಕಿಂತ ಮುಂಚೆ ಒಬ್ಬ ಮಗ ಇದ್ದ, ಅವರೇ ವ್ಯಾಸ ಋಷಿಗಳು. ವ್ಯಾಸ ಋಷಿಗಳ ಮೂಲಕ ಮಗುವನ್ನ ಪಡೆದುಕೊಳ್ತಾರೆ. ಅದು ಅವತ್ತಿನ ಕಾಲಘಟ್ಟದಲ್ಲಿ ಧಾರ್ಮಿಕವಾಗಿ ಆ ಸೋಷಿಯಲ್ ಎಕ್ಸೆಪ್ಟೆನ್ಸ್ ನಲ್ಲಿ ಇದ್ದಂತಹ ಒಂದು ಪದ್ಧತಿ. ಅದನ್ನ ಸೆಕ್ಸ್ ಅನ್ನೋ ತರದಲ್ಲಿ ನೋಡಲ್ಲ, ಅಥವಾ ಎಕ್ಸ್ಟ್ರಾ ಮರಿಟಲ್ ಅಫೇರ್ ಅನ್ನೋ ತರದಲ್ಲಿ ನೋಡ್ತಾ ಇರಲಿಲ್ಲ. ಒಂದು ಮಗುವಿನ ಮೂಲಕ ಒಂದು ವಂಶವನ್ನ ಮುಂದುವರಿಸುವಂತಹ ಅವರ ಪದ್ಧತಿ ಅನ್ನುವಂಥದ್ದು ಏನಿದೆ ಅಲ್ಲ, ಆ ಪದ್ಧತಿಯ ಸಲುವಾಗಿ ಯಾರಿಗೆ ಈ ಕಾಮದ ವಾಸನೆ, ಅನಿಷ್ಟ ವಾಸನೆ ಇರೋದಿಲ್ವೋ ಅಂಥ ವ್ಯಕ್ತಿಯ ಮೂಲಕ ಮಗುವನ್ನ ಪಡಿತಾ ಇದ್ರು. ಪರ್ಸನಲಿ ನನ್ಗೆ ಇದೊಂಥರ ಅಸಹ್ಯ ಅಂತ ಅನಿಸುತ್ತೆ, ಬಟ್ ವಿ ಕೆನಾಟ್ ಕಮೆಂಟ್ ಯಾವ ಟೈಮಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾನೆ ಅಂತ. ಬಟ್ ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್ ಫಾರ್ ಮೀ. ಎಲ್ಲಾ ಗಂಡಂದಿರು ತಮ್ಮ ಹೆಂಡತಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಕರ್ತವ್ಯ. ದೈಹಿಕವಾಗಿ ದುರ್ಬಲರಾದ ಗಂಡಂದಿರು ಸಹ ತಮ್ಮ ಹೆಂಡತಿಯನ್ನ ನಿಯಂತ್ರಿಸಲು ಶ್ರಮಿಸಬೇಕು. ಪ್ಯೂರ್ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್. ಕಾಂಟೆಕ್ಸ್ಟ್ ಏನಿರಬಹುದು ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ತನ್ನ ಶ್ರೇಷ್ಠತೆಯನ್ನ ಅಥವಾ ಸಂಬಂಧಿಕರ ಶ್ರೇಷ್ಠತೆಯ ಬಗ್ಗೆ ಹೆಮ್ಮೆ ಪಡುವ ಮಹಿಳೆಯರು ತನ್ನ ಪತಿಯ ಕಡೆ ತನ್ನ ಕರ್ತವ್ಯವನ್ನ ಉಲ್ಲಂಘನೆ ಮಾಡಿದ್ರೆ ರಾಜನು ಅವಳನ್ನ ಸಾರ್ವಜನಿಕ ಸ್ಥಳದಲ್ಲಿ ನಾಯಿಗಳ ಮುಂದೆ ಎಸೆಯಲು ವ್ಯವಸ್ಥೆ ಮಾಡಬೇಕು. ಈಗ ಶೂದ್ರರನ್ನ ಯಾವ ರೀತಿ ಕೊಲ್ಬೇಕು ಅನ್ನೋ ತರದಲ್ಲಿ ಹೇಳಿದ್ನೋ ರಾಜನಿಗೆ, ನೋಡಿ ಅಧಿಕಾರ ಇರೋದು ಕ್ಷತ್ರಿಯರಿಗೆ, ಅದನ್ನ ಹೇಳಿದ್ನೋ ಅದೇ ತರದಲ್ಲಿ ಇವ್ರು ಹಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಅವನು ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋಗ್ಬಿಡ್ತಾನೆ. ಅಂದ್ರೆ ಬುದ್ಧಿ ಹೇಳೋದು, ಅದನ್ನ ಎರಡನ್ನೂ ಸ್ವಲ್ಪ ರಾಜಿ ಮಾಡೋದು ಅವೆಲ್ಲ ಇಲ್ವೇ ಇಲ್ಲ. ಎಕ್ಸ್ಟ್ರೀಮ್ ಕಂಡೀಷನ್, ದಂಡಂ ದಶಗುಣಂ ಅನ್ನೋ ತರದಲ್ಲಿ ದಿಸ್ ಆರ್ ದಾಟ್ ಅನ್ನೋ ತರದ ಒಂದು ಎಕ್ಸ್ಟ್ರೀಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಹೇಳ್ತಾ ಹೋಗ್ತಾನೆ. ಸೊ ಇದ್ರ ಜೊತೆಗೆ ಇನ್ನೊಂದಿರೋದು ಏನು ಅಂತಂದ್ರೆ ಶೂದ್ರರ ಬಗ್ಗೆ. ಹಾಗೆ ಶೂದ್ರನೊಬ್ಬ ಕಾನೂನು ರೂಪಿಸುವುದನ್ನ ನೋಡುತ್ತಿರುವ ಆ ರಾಜನ ರಾಜ್ಯವು ಹಸುವೊಂದು ಕೆಸರಿನಲ್ಲಿ ಮುಳುಗಿ ಹೋಗುವಂತೆ ಕೆಳಮಟ್ಟಕ್ಕೆ ಇಳಿಯುತ್ತದೆ. ಇದು 8ನೇ ಚಾಪ್ಟರ್ ಅಲ್ಲಿ 21ನೇ ಶ್ಲೋಕದಲ್ಲಿ ಹೇಳಿದಾನೆ. ಇದರ ಕಾಂಟೆಕ್ಸ್ಟ್ ಏನಿರಬಹುದು ಅಂತಂದ್ರೆ, ಯಾರಿಗೆ ನಾಲೆಜ್ ಇರಲ್ಲ ಅಥವಾ ಯಾರಿಗೆ ಯೋಗ್ಯತೆ ಇರೋದಿಲ್ಲ, ಅವರು ವೆಲ್ ವರ್ಸ್ಡ್ ಇರಲ್ಲ ಅಲ್ವಾ. ಎಲ್ರಿಗೂ ಎಲ್ರ ಬಗ್ಗೆನೂ ಗೊತ್ತಿರುತ್ತೆ ಅಥವಾ ಎಲ್ರಿಗೂ ಎಲ್ರ ಬಗ್ಗೆನೂ ನಾಲೆಜ್ ಇರುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಯಾವುದೋ ಒಂದು ವಿಚಾರದಲ್ಲಿ ಮಾಸ್ಟ್ರಿ ಇರುತ್ತೆ, ಯಾವ್ದ್ರಲ್ಲೂ ನಮಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಯಾರಿಗೆ ರಾಜಕೀಯ ಗೊತ್ತಿಲ್ವೋ, ರಾಷ್ಟ್ರ ಧರ್ಮ ಗೊತ್ತಿಲ್ವೋ, ರಾಷ್ಟ್ರ ನೀತಿ ಗೊತ್ತಿಲ್ವೋ, ರಾಜಧರ್ಮ ಗೊತ್ತಿಲ್ವೋ, ಅಂಥ ಒಂದು ವ್ಯಕ್ತಿಯಿಂದ ಏನಾದ್ರೂ ಕಾನೂನು ಮಾಡಪ್ಪ ನೀನು ಅಂತ ಹೇಳಿದ್ರೆ
ಆ ರಾಜ್ಯದ ಗತಿ ಅದೋ ಗತಿ ಅನ್ನೋದನ್ನ ಹೇಳ್ತಾನೆ. ಇವಾಗ ನಾನು ಏನ್ ಹೇಳಿದ್ದೀನಲ್ವಾ, ಇದು ಸೋಷಿಯಲ್ ಮೀಡಿಯಾದಲ್ಲೂ ಸೇರಿದ ಹಾಗೆ ಬಹಳಷ್ಟು ಚರ್ಚಿತ ವಿಚಾರ. ಇದಕ್ಕೆ ಯಾರ್ಯಾರು ಸಂಸ್ಕೃತ ಪಂಡಿತರಿದ್ದಾರೆ, ಪರವಾಗಿ ಮಾತಾಡಿದವರು ಇದ್ದಾರೆ, ಅತ್ಯಂತ ವಿರೋಧದಲ್ಲಿ ಮಾತಾಡಿದವರು ಇದ್ದಾರೆ, ಇನ್ನೂ ಕೆಲವು ಜನ ಇದರ ಕಾಂಟೆಕ್ಸ್ಟ್ ಏನಿರಬಹುದು. ಹಾಗೆ ನಾವು ಒಂದು ಸೆಂಟೆನ್ಸ್ ಇಂದ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸಂಸ್ಕೃತ ಅನ್ನುವಂಥದ್ದು ಹೈಲಿ ಕಾಂಟೆಕ್ಸ್ಟ್ ಬೇಸ್ಡ್ ಇರೋದ್ರಿಂದ ಇದ್ರ ಇನ್ ಬಿಟ್ವೀನ್ ಅಲ್ಲಿ, ಯಾಕೆಂದ್ರೆ ಒಂದು ಕಂಪ್ಲೀಟ್ ಕಾಂಟ್ರಾಸ್ಟ್ ಅಲ್ಲಿರೋ ಸ್ಟೇಟ್ಮೆಂಟ್ಗಳೆಲ್ಲ ಇದಾವೆ ನೋಡಿ. ಇಲ್ಲಿ ಹೆಂಗಸಿಗೆ ಸ್ವಾತಂತ್ರ್ಯನೇ ಇಲ್ಲ, ಗಂಡನ ಚಾಕರಿ ಮಾಡೋದೇ ಅವಳ ಸ್ವರ್ಗ ಅನ್ನೋ ತರದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ವ್ಯಕ್ತಿ ಇನ್ನೊಂದ್ ಕಡೆ ಹೇಳೋದು ಚಾಪ್ಟರ್ 9ರಲ್ಲಿ ಹೆಂಗಸರ ಬಗ್ಗೆ ಹಿಂಗಿದ್ ಮಾತಾಡಿದಾನೆ. ಅದೇ ಚಾಪ್ಟರ್ 3 ಈ 9 ಶುರುವಾಗೋಕ್ಕಿಂತ ಮುಂಚೆನೆ ಹೆಣ್ಣು ಮಕ್ಕಳನ್ನ ಯಾವ ಸ್ಥಾನದಲ್ಲಿ ಇಟ್ಟು ಗೌರವಿಸಬೇಕು ಅನ್ನೋದನ್ನ ಸಹ ಹೇಳ್ತಾನೆ. ಹಾಗಾಗಿ ಈ ವ್ಯಕ್ತಿಯನ್ನ ಸರಿ ತಪ್ಪು ಅನ್ನೋದ್ರ ಹೊರತಾಗಿ ಅವ್ರು ಏನನ್ನ ಹೇಳ್ತಿದ್ದಾರೆ ಅನ್ನೋದಿದೆಲ್ಲ, ಅದರ ಸರಿ ತಪ್ಪನ್ನ ನಾವು ವಿಶ್ಲೇಷಣೆ ಮಾಡಬೇಕು. ವಿಶ್ಲೇಷಣೆ ಮಾಡಾದ್ಮೇಲೆ ಅದು ಪೊಲಿಟಿಕ್ಸ್ ಆಗತ್ತೆ, ಅಥವಾ ಒಂದು ಜಾತಿವಾದ ಆಗತ್ತೆ, ಕೋಮುವಾದ ಆಗತ್ತೆ. ಬ್ರಾಹ್ಮಣರನ್ನ ಬೈಯೋದು ಬಾರಿ ದೊಡ್ಡ ಲಿಬರಲ್ ಮೈಂಡ್ ಸೆಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಜನ. ಅವ್ರ ಪ್ರಕಾರ ಜಾತೀಯತೆ ವಿರುದ್ಧ ಹೋರಾಡೋದು ಅಥವಾ ಕೋಮುವಾದದ ವಿರುದ್ಧ ಹೋರಾಡೋದು, ಅಸ್ಪೃಶ್ಯತೆಯ ವಿರುದ್ಧ ಹೋರಾಡೋದು ಅಂತಂದ್ರೆ ಬ್ರಾಹ್ಮಣರ ವಿರುದ್ಧ ಹೋರಾಡೋದು. ಎಲ್ಲಾ ಬ್ರಾಹ್ಮಣರು ಎಲ್ಲರನ್ನ ಸ್ನಬ್ ಮಾಡಬೇಕು ಅಥವಾ ನಾವೇ ಆಡಳಿತ ಮಾಡ್ಕೊಂಡು ಹಂಗ್ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ಸಮಾಜ ಇರ್ತಿತ್ತಾ? ಎಲ್ಲಾ ಜಾತಿಯಲ್ಲೂ ಕೆಟ್ಟವರಿದ್ದಾರೆ, ಎಲ್ಲಾ ಜಾತಿಯಲ್ಲಿ ಒಳ್ಳೆಯವರಿದ್ದಾರೆ, ಎಲ್ಲಾ ಧರ್ಮದಲ್ಲಿ ಕೆಟ್ಟವರಿದ್ದಾರೆ, ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರು ಇದ್ದಾರೆ. ಬಟ್ ಬ್ಯೂಟಿ ಆಫ್ ಸನಾತನ ಧರ್ಮ ಏನು ಅಂತಂದ್ರೆ, ಈ ಧರ್ಮದಲ್ಲಿ ಸೇರಿಕೊಂಡು ಬಂದಂತಹ ಕಲ್ಮಶಗಳನ್ನ ಅದೇ ಧರ್ಮದವರು ಹಠ ಹೊತ್ತು ಅದು ಯಾರೇ ವಿರೋಧ ಮಾಡಿದ್ರು ಹೆದರದ್ದೆ, ಹಿಂದೇಟನ್ನ ಹಾಕದೆ ಅದನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಅಂಡ್ ಸ್ಟ್ರೆಂಗ್ತ್ ಆಫ್ ಸನಾತನ ಧರ್ಮ. ಹಾಗಾಗಿ ಯಾರ್ಯಾರೆಲ್ಲ ಮನುಸ್ಮೃತಿ ಅಂತಂದ್ರೆ ಪೂರ್ತಿಯಾಗಿ ಓದಿ ಆಮೇಲೆ ವಿರೋಧ ಮಾಡಿ, ಸುಟ್ಟಾಕಿ ಏನಾರ ಮಾಡಿ, ಇಲ್ಲ ಪೂರ್ತಿಯಾಗಿ ಓದ್ಬಿಟ್ಟು ಏನ್ ಬರ್ದಿದ್ದಾನ ಗುರು, ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾನೆ, ಸೋ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಬಟ್ ಓದಿ ಮೊದಲು. ಯಾರಿಗೆ ಓದಕ್ ಇಂಟ್ರೆಸ್ಟ್ ಆಗಲ್ಲ ಅಂಥವ್ರ ಸಲುವಾಗಿ, ಅಥವಾ ಅವ್ರಿಗೆ ಓದಕ್ ಇಂಟ್ರೆಸ್ಟ್ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಥ ಎಪಿಸೋಡನ್ನ ಮಾಡೋದು. ಬರೀ ನೀವು ನೋಡೋದಲ್ಲ, ಇದನ್ನ ಬಹಳಷ್ಟು ಜನರಿಗೆ ಕಳಿಸಿ. ನನ್ನ ಉದ್ದೇಶ ಇರೋದು ಏನ್ ಗೊತ್ತಾ, ನಮ್ಮ ಡಿಬೇಟ್ ಅನ್ನ ಎಂಡ್ ಮಾಡೋದು ನನ್ನ ಉದ್ದೇಶವೇ ಅಲ್ಲ. ಈ ಡಿಸ್ಕ್ರಿಮಿನೇಷನ್ ಅಥವಾ ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನೀನ್ ಬ್ರಾಹ್ಮಣ, ನೀನ್ ಶೂದ್ರ ಅನ್ನೋ ತರದಲ್ಲಿ ನಮ್ಗೊಬ್ರು ಕಂಡ್ರು ಒಬ್ರಿಗೆ ಆಗಲ್ಲ ಅನ್ನೋ ತರದ ಹೇಟ್ರೆಡ್ ಮನಸ್ಥಿತಿಗೆ ಬರುವಂತಹ ಅವಶ್ಯಕತೆನೇ ಇಲ್ಲ. ಹಿಂದಾಗಿರುವಂತಹ ತಪ್ಪನ್ನ ತಿದ್ದುಕೊಂಡು ಇವಾಗ ಚೆನ್ನಾಗಿರೋಣ, ಮುಂದಿನ ಬೆಟರ್ ಮಾಡೋಣ. ದಟ್ ಈಸ್ ಮೈ ಇಂಟೆಂಟ್. ದಯವಿಟ್ಟು ಈ ಎಪಿಸೋಡ್ ಅನ್ನ, ಹಾಗೆ ಈ ಮನುಸ್ಮೃತಿಯ ಇನ್ನೊಂದು ಆಲ್ರೆಡಿ ಏನ್ ಎಪಿಸೋಡ್ ಮಾಡಿದೀನಿ, ನಾನು ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡ್ತೀನಿ. ನೀವು ಪ್ಲೇ ಲಿಸ್ಟ್ ಹೋದ್ರಿ ಅಂತಂದ್ರೆ ಬೇರೆ ಸಿಗುತ್ತೆ ನಿಮ್ಗೆ. ಇವಾಗ ನಾನು ಕಾಮಸೂತ್ರದ ಬಗ್ಗೆ ಇರುವಂತಹ ಮಿಸ್ಕಾನ್ಸೆಪ್ಷನ್ ಏನಿತ್ತು ಅನ್ನೋದಿದೆ ಅಲ್ಲ, ಅದನ್ನ ಸಹ ಮಾತಾಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಟಾಪಿಕ್ಸ್ ಇದೆ ಅಲ್ಲ, ಅದ್ರೂ ಅನ್ಟಚಬಲ್ ತರ ನೋಡ್ತೀವಿ ನಾವು. ಅಯ್ಯೋ ಇದ್ರ ಬಗ್ಗೆ ಮಾತಾಡಿದ್ರೆ ಜನ ಏನ್ ತಿಳ್ಕೊಂಡ್ಬಿಡ್ತಾರೋ, ನನ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ, ತಪ್ಪು ತಿಳ್ಕೊಂಡ್ಬಿಟ್ರೆ. ಈ ತರದ ಹುಚ್ಚು ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕು ನಾವು. ಯಾರು ಏನ್ ಅನ್ಕೊಳ್ತಾರೆ ಅನ್ನೋದಕ್ಕಿಂತ ಅನ್ಕೊಳ್ಳೋರ ತಲೆಯಲ್ಲಿ ಏನಿದೆ ಅದನ್ನ ನಾವು ಅನ್ಕೋಬೇಕು ಮೊದಲು. ಇನ್ನೊಂದು, ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಅಂತಂದ್ರೆ, ನಾನು ಜಾತಿ ಅಥವಾ ಒಂದು ಧರ್ಮವನ್ನ ಇಟ್ಕೊಂಡು ನಾವು ಹಿಂದೂಗಳು ಮಾತ್ರ, ಇದೊಂದು ಇಡೀ ಮನುಕುಲಕ್ಕೆ ಕೊಡುಗೆ. ನೀವು ಮುಸ್ಲಿಂ ಆಗಿರಿ, ನೀವು ಕ್ರಿಶ್ಚಿಯನ್ ಆಗಿರಿ, ಒಂದಷ್ಟು ಜನ ನಂಗೆ ಹೇಳಿದ್ದಾರೆ, ಇನ್ಫ್ಯಾಕ್ಟ್ DM ಸಹ ಮಾಡಿದ್ದಾರೆ. ಯಾರೋ ಮುಸ್ಲಿಂ ಅಂತ, ಅವರಿಗೆ ಹಿಂದೂ ಧರ್ಮದಲ್ಲಿರುವಂತಹ ಈ ಡಿಫ್ರೆನ್ಸಸ್ ನೋಡಿ ಯಾಕೆ ಹಿಂಗೆ ಅಂತ ಅರ್ಥ ಮಾಡ್ಕೊಳ್ತಾ ಇದು ಡಿಫ್ರೆನ್ಸ್ ಅಲ್ಲ, ಡೈವರ್ಸಿಟಿ. ದಿಸ್ ಇಸ್ ದ ಬ್ಯೂಟಿ. ನನ್ಗೆ ಇವಾಗ ಜೆನ್ಯೂನ್ ಆಗಿ ಹಿಂದೂ ಧರ್ಮ ಇಷ್ಟ ಆಗಕ್ ಶುರುವಾಗಿದೆ. ಹಾಗೆ ನಾವು ಒಂದು ಚೌಕಟ್ಟಲ್ಲಿ ಇಟ್ಬಿಟ್ಟಿದೀವಿ ಈ BJP ಕಾಂಗ್ರೆಸ್ ಅನ್ನೋ ತರದಲ್ಲಿ, ಇಂಡಿಯಾ ಪಾಕಿಸ್ತಾನ ಅನ್ನೋ ತರದ ಡಿಬೇಟ್ ಅವ್ರದ್ದು. ಅಂತ ಒಂದು ಸಣ್ಣ ಮನಸ್ಥಿತಿಯಲ್ಲಿ ನಾವು ನಮ್ಮ ಮನುಕುಲಕ್ಕೆ ಕೊಡುಗೆ ಆಗಿರುವಂತಹ ಸನಾತನ ಧರ್ಮದ ಕೃತಿಗಳನ್ನ, ಐಡಿಯಾಲಜಿ ಅನ್ನುವಂಥದ್ದಿದೆ ಅಲ್ಲ, ಆ ಐಡಿಯಾಲಜಿಯನ್ನ ಡಿನೈ ಮಾಡಿಬಿಟ್ಟು ಪೂರ್ತಿಯಾಗಿ ನಾನು ಓದೋದೇ ಇಲ್ಲ, ಸರಿನೇ ಇಲ್ಲ, ಹೆಂಗಸ್ರ ವಿರುದ್ಧ ಇವರು ಡಿಸ್ಕ್ರಿಮಿನೇಷನ್, ಅಸ್ಪೃಶ್ಯತೆ ಅನ್ನೋ ತರದ್ದು ಒಂದೇ ಸೆಂಟೆನ್ಸ್ ಇಟ್ಕೊಳ್ತೀರಾ ಅಂತಂದ್ರೆ ದಟ್ ಈಸ್ ಯೋರ್ ಲಾಸ್ ಅಷ್ಟೇ. ಮತ್ತೇನು ಹೇಳಕ್ ಸಾಧ್ಯ ಅಲ್ಲ. ಅಂಥವ್ರನ್ನ ಅಪೀಸ್ ಮಾಡೋದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ಇಂಥ ಎಪಿಸೋಡ್ಗಳನ್ನ, ಇಂಥ ಪ್ಲೇ ಲಿಸ್ಟ್ಗಳನ್ನ ಚೆಕ್ ಮಾಡಿ. ನಾನು ಒಂದು ವೇಳೆ ಹಿಂದಿನ ವಾರ ನಂಗೆ ಆಕ್ಚುಲಿ ಇದರ ಕಂಟಿನ್ಯೂಯೇಷನ್ ಅಪ್ಲೋಡ್ ಮಾಡ್ತೀನಿ ಅಂತ ಅದಕ್ಕೂ ಹಿಂದಿನ ವಾರ ಹೇಳಿದ್ದೆ. ಬಟ್ ನಾನು ಏನೋ ಒಂದು
ಚಂದದಾಗಿರುವಂತಹ ವೆಂಚರ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಇಲ್ಲಿ ನ್ಯೂಸೆನ್ಸ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರೋದಿದೆಲ್ಲ ಒಂದ್ ಸ್ವಲ್ಪ ಅದು ಸಮಯ ಕೊಡೋಕೆ ಕಷ್ಟ ಆಗ್ತಾ ಇದೆ. ಬಟ್ ನಾನು ಇದು ಯಾವ್ದನ್ನು ಬಿಡೋದಿಲ್ಲ, ಇದ್ರ ಜೊತೆಗೆ ಇನ್ನೂ ಏನೇನೋ ಆಡ್ ಮಾಡ್ತಾ ಇದ್ದೀನಿ. ಅದೆಲ್ಲದನ್ನ ಸರಿಯಾದ ಸಮಯದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೂಡ. ದಯವಿಟ್ಟು ಇಂಥ ಕಾಂಟೆಂಟ್ ಅನ್ನ ನೀವು ಬಾಕಿ ಯಾವ್ದಾದ್ರು ಸ್ಟೋರಿಯನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳದೇ ಇರಿ, ದಟ್ ಈಸ್ ಯೋರ್ ಚಾಯ್ಸ್. ಬಟ್ ಇಂಥದ್ದಿರತ್ತಲ್ಲ ಕಾಂಟ್ರವರ್ಸಿ ಅಂಡ್ ಸಮಾಜವನ್ನ ಒಡಿತಾ ಇದ್ದಾರೆ ಅದ್ರ ಮೇಲೆ, ಅಂಥದ್ದನ್ನ ದಯವಿಟ್ಟು ನಿಮ್ಮ ಎಲ್ಲ ಕಾಂಟೆಕ್ಸ್ಟ್ಗೆ ಕಳಿಸಿ, ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ. ಆವಾಗ ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂಚೂರು ಪೀಕ್ ಲೆವೆಲ್ನ ಹೇಟ್ರೆಡ್ ಇದೆ ಅಲ್ಲ, ಅದನ್ನ ಸ್ವಲ್ಪ ತಗ್ಗಿಸಿ, ಇನ್ನೊಂದು ಸ್ವಲ್ಪ ತಗ್ಗಿಸಿ. ನಾವೇ ಚೆನ್ನಾಗಿರೋದು, ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ, ನಾವು ಚೆನ್ನಾಗಿರೋಕೆ ಟ್ರೈ ಮಾಡ್ತಾ ಇರೋದು. ಹೌದಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.